ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 4ನೇ ಪಾದ 9ನೇ ಸೂತ್ರ. ತುಲ್ಯಂತು ಕ್ಷಣಂ. ಇಲ್ಲಿ ಆಚಾರ ಒಂದು ದರ್ಶನ ಆದ್ರೂ ಕೂಡ ಅದು ಸಮಾನವಾಗಿರ್ತದ ಅಂತ ಇಲ್ಲಿ, ಅಂದ್ರೆ ಜ್ಞಾನ ಅನ್ನುವಂಥದ್ದು ಕರ್ಮಶೇಷ ಅಲ್ಲ ಅನ್ಲಿಕ್ಕೆ ಒಂದು ಆಚಾರ ದರ್ಶನದ ವಿಚಾರವನ್ನ ಇಲ್ಲಿ ಹೇಳಿ ಹೊರಟಿದ್ದಾರೆ. ಯದುಕ್ತಂ ಆಚಾರ ದರ್ಶನಾತ್ ಕರ್ಮಶೇಷೋ ವಿದ್ಯಾ ಇತಿ. ಯದುಕ್ತಂ ಅಂದ್ರೆ ಹಿಂದೆ ಹೇಳಿದಂತೆ ಅಂತ. ಈ ಆಚಾರ ಅನ್ನುವಂಥದ್ದು ನಮಗ ಕಂಡು ಬರ್ತಾ ಇರುವುದರಿಂದ ವಿದ್ಯೆ ಅನ್ನುವಂಥದ್ದು ಕರ್ಮಶೇಷ ಅಂತ ಪೂರ್ವ ಪಕ್ಷಿ ಹೇಳಿದ್ದ. ಯದುಕ್ತಂ ಯತ್ತು ಉಕ್ತಂ ಆಚಾರ್ಯ ದರ್ಶನಾತ್ ಕರ್ಮಶೇಷೋ ವಿದ್ಯಾ ಇತಿ. ವಿದ್ಯೆ ಅನ್ನುವಂಥದ್ದು ಕರ್ಮಶೇಷವಾಗಿದೆ, ಯಾಕಂದ್ರೆ ಆಚಾರ ದರ್ಶನಾತ್, ಆಚಾರ ದರ್ಶನ ಇರುವುದರಿಂದ ಅಂತ ಪೂರ್ವ ಪಕ್ಷಿ ಹೇಳಿದ್ದಲ್ಲ. ಅತ್ರ ಬ್ರೂಮಃ ತುಲ್ಯಂ ಆಚಾರ ದರ್ಶನಂ ಅಕರ್ಮಶೇಷತ್ವೇ ಅಪಿ ವಿದ್ಯಾಯಾಹ. ಅಂದ್ರೆ ಇಲ್ಲಿ ಹೇಳ್ತಾರವರು, ವಿದ್ಯೆ ಅನ್ನುವಂಥದ್ದು ಇದು ಕರ್ಮಶೇಷವಲ್ಲ ಅಂತ. ಯಾಕಂದ್ರ ಆಚಾರ ದರ್ಶನ ಇರುವುದು ಅದಕ್ಕೆ ಸಮಾನ ಆಗೈತಿ ಅಂತ ಹೇಳ್ತಾರೆ. ಅವನೇನ್ ಹೇಳಿದ್ದ, ಆಚಾರ ಕಂಡು ಬರುವುದರಿಂದ ವಿದ್ಯೆ ಅನ್ನುವಂಥದ್ದು ಕರ್ಮಶೇಷ ಅಂತ ಹೇಳಿದ್ದ. ಆದ್ರೆ ಆಚಾರ್ಯನ ಹೇಳ್ತಾ ಇದ್ದಾರ, ವಿದ್ಯೆ ಅನ್ನುವಂಥದ್ದು ಅದು ಕರ್ಮಶೇಷ ಅಲ್ಲ, ಯಾಕಂದ್ರೆ ಅದಕ್ಕೂ ಕೂಡ ಆಚಾರ ದರ್ಶನ ಇರುವುದು ನಮಗ ಸಮಾನವಾಗಿ ಐತಿ ಅಂತ. ಅದಕ್ಕೆ ಅಲ್ಲಿ ಶ್ರುತಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ತಥಾಹಿ ಶ್ರುತಿರ್ಭವತಿ ಏತದ್ದಸ್ಮ ವೈ ತದ್ವಿದ್ವಾಂಸಃ ಆಹೋ ಋಷಯಃ ಕಾವಶೇಯಾಃ ಕಿಮರ್ಥ ವಯಂ ಅದ್ದೇಶ್ಯಾಮಹೇ ಕಿಮರ್ಥ ವಯಂ ಯಕ್ಷಾಮಹೇ. ಇಲ್ಲಿ ಒಂದು ಮಂತ್ರ ಅನ್ನುವಂಥದ್ದು ಏನ್ ಹೇಳ್ತದ ಅಂತಂದ್ರೆ, ಇದನ್ನೇ ಅರ್ಥದ್ದರಿಂದಲೇ ಹಿಂದಿನ ಕಾವಶೇಷ ಋಷಿಗಳು ಹೀಗಂತ ಹೇಳ್ತಾ ಇದ್ರು ಅಂತ. ಈಗ ಇದನ್ನ ಅರ್ಥದ್ದರಿಂದಲೇ ಕಾವಶೇಷ ಋಷಿಗಳು ಈ ಪ್ರಕಾರ ಹೇಳ್ತಿದ್ರು. ಅದೇನು, ನಾವು ಏತಕ್ಕೋಸ್ಕರ ಅಧ್ಯಯನ ಮಾಡೋಣ, ಏತಕ್ಕೋಸ್ಕರ ಯಾಗ ಮಾಡೋಣ ಅಂತ. ಅಂದ್ರೆ ಅದು ಪರಮಾತ್ಮನ ಅರ್ಥದ್ದರಿಂದಲೇ ಅವ್ರಿಗೆ ಏನಾಯ್ತು ಅಂತಂದ್ರೆ, ಕಾವಶೇಷ ಮುನಿಗಳು ಅಂದ್ರೆ ಯಾಕೆ ಅಧ್ಯಯನ ಎದಕ್ಕಾಗಿ ಮಾಡೋದು ಅಂದ್ರೆ, ಪೂರ್ವ ವೈರಾಗ್ಯವನ್ನ ತಾಳೆ ಅಂತ ಅವ್ರು ಸಂಪೂರ್ಣ ವೈರಾಗ್ಯವನ್ನ ಹೊಂದಿ ಅವ್ರು ಜ್ಞಾನ ಮಾಡ್ಕೊಂಡಿದ್ದರಿಂದ ಎದಕ್ಕೆ ಯಾಗ ಮಾಡೋದು, ಯಾಕ ಫಲಾಪೇಕ್ಷೆ ಇದ್ರೆ ನಾವು ಯಾಗ ಮಾಡ್ಬೇಕಾಗ್ತದ. ನಾವು ಏನಾದ್ರೂ ನಮ್ಮಲ್ಲಿ ಇದು ಇದ್ರೆ ಅಧ್ಯಯನ ಮಾಡ್ಬೇಕಾಗ್ತೈತಿ. ನಾವು ನಮ್ಗ ಅಂತ ಶ್ರೇಷ್ಠ ಜ್ಞಾನ ಆಗೈತಲ್ಲ, ನಾವು ಯಾಕೆ ಯಾಗ ಮಾಡೋದು, ಯಾಕೆ ಅಧ್ಯಯನ ಮಾಡೋದು ಅಂತ ಹೇಳಿ ಈ ರೀತಿ ಕಾವಶೇಷ ಋಷಿಗಳು ಹಿಂದಿನವರವರು ಹೀಗೆ ಹೇಳ್ತಾ ಇದ್ರು ಅಂತ. ಈಗ ಇದು ಒಂದು ಶ್ರುತಿ ಅನ್ನುವಂತಹದ್ದು ಹೇಳಿದ್ರು ಅವರು. ಏತದ್ಧ ಸ್ಮ ವೈ ತದ್ವಿದ್ವಾಂಸಃ ಆಹೋ ಋಷಯಃ ಕಾವಶೇಷ ಕಿಮರ್ಥ ವಯಂ ಅದ್ಯಾಮಹೇ ಕಿಮರ್ಥ ವಯಂ ಯಕ್ಷ್ಮಾಮಹೇ. ಏತದ್ದಸ್ಮ ವೈ ತತ್ಪೂರ್ವೇ ವಿದ್ವಾಂಸೋ ಅಗ್ನಿಹೋತ್ರಂ ಜುಹೂಯಾ ಚಕ್ರಿಯೇ. ಇದು ಕೌಶೀತಕಿ ಪೂರ್ವದಲ್ಲಿ ಹೇಳಿದ್ದು ಐತರೇಯ ಆರಣ್ಯಕದೊಳಗೆ ಹೇಳಿದ್ರು. ಇನ್ನ ಕೌಶೀತಕಿ ಒಂದು ಗ್ರಂಥದಲ್ಲಿ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಏತದ್ದಸ್ಮ ವೈ ತತ್ಪೂರ್ವೇ ವಿದ್ವಾಂಸೋ ಅಗ್ನಿಹೋತ್ರಂ ಜುಹುವಾಂ ಚಕ್ರಿರೇ ಅಂತ. ಅಂದ್ರೆ ಇಲ್ಲಿ ಹಾಗೆ ಅರ್ತಿದ್ದರಿಂದಲೇ ಹಿಂದಿನ ವಿದ್ವಾಂಸರು ಅಗ್ನಿಹೋತ್ರವನ್ನೇ ಮಾಡ್ತಾ ಇದ್ರು ಅಂತ. ಇದು ಕೌಶಿತಿಕೆ ಒಳಗೆ ಬರ್ತಕ್ಕಂಥದ್ದು ಇದು ಪ್ರಮಾಣ. ಇನ್ನು ಬೃಹದಾರಣ್ಯಕೋಪದಲ್ಲಿ ಕೂಡ ಏನಂತಾರ ಅಂತಂದ್ರೆ, ಉಪನಿಷತ್ನಲ್ಲಿ
ಏತಂ ವೈ ತಮಾತ್ಮಾನಂ ವಿದಿತ್ವಾ ಬ್ರಾಹ್ಮಣ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ಯುದ್ಧಾಯಾತ ಭಿಕ್ಷಾಚರ್ಯಂ ಚರಂತಿ ಇತ್ಯೇವಂ ಜಾತೀಯಕಾಹ ಅಂತ ಹೇಳಿದರು. ಏತಂ ವೈ ತಮ್ ಆತ್ಮಾನಂ ವಿದಿತ್ವಾ ಅಂದ್ರೆ ಈ ಆತ್ಮನನ್ನ ಅರಿತು ಅಂತ. ಈ ಆತ್ಮನನ್ನೇ ಅರಿತುಕೊಂಡು ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮಜ್ಞಾನಿಗಳು ಅಂತ. ಇಲ್ಲಿ ಆತ್ಮನ ಅರ್ಥಕೊಂಡು ಬ್ರಹ್ಮಜ್ಞಾನಿಗಳು ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ಇಲ್ಲಿ ಏಷಣಾತ್ರಯಗಳನ್ನ ತ್ಯಾಗ ಮಾಡಿ ಅಂತ. ಅಂದ್ರೆ ಪುತ್ರನ ಮೇಲಿರ್ತಕ್ಕಂಥ ಮತ್ತು ವಿತ್ತ ಅಂದ್ರೆ ಹಣದ ಮೇಲಿರ್ತ ಸಂಪತ್ತಿನ ಇರ್ತಕ್ಕಂಥ, ಲೋಕೈಷಣಾಯಾಶ್ಚ ಅಂದ್ರೆ ಇನ್ನು ಲೌಕಿಕ ಸಂಬಂಧವಾಗಿರ್ತಕ್ಕಂಥ ಎಲ್ಲ ಏಷಣೆಗಳನ್ನ ಅವರು ಸಂಪೂರ್ಣವಾಗಿ ತ್ಯಾಗ ಮಾಡಿ ಅಂತ. ಯಾಕಂದ್ರೆ ಅವುಗಳೆಲ್ಲವೂ ದೃಷ್ಟ ನಷ್ಟ ಸ್ವಭಾವಗಳು ಅದಾವು, ಅವೆಲ್ಲ ದುಃಖ ರೂಪದಾವು. ಅಂದ್ರೆ ಈ ರೀತಿಯಾಗಿ ಅವರು ಆತ್ಮನನ್ನ ಅರಿತುಕೊಂಡು ವೈರಾಗ್ಯಶಾಲಿಗಳಾಗಿ ಅವ್ರೇನ್ ಮಾಡಿದ್ರು, ಭಿಕ್ಷಾಚರ್ಯನ್ನ ಆಚರಿಸ್ತಾ ಇದ್ದಾರೆ ಅಂತ. ಭಿಕ್ಷಾಚರ್ಯಂ ಚರಂತಿ ಅಂದ್ರೆ ಭಿಕ್ಷೆಯನ್ನ ಅವರು ಮಾಡ್ತಾ ಅರಣ್ಯದಲ್ಲಿಯೂ ಎಲ್ಲೋ ಒಂದ್ ಕಡೆಯಲ್ಲಿ ಅವರು ಎಲ್ಲವನ್ನ ಸಂಪೂರ್ಣ ತ್ಯಾಗ ಮಾಡಿ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಯಾಜ್ಞವಲ್ಕ್ಯಾದೀನಾಮಪಿ ಬ್ರಹ್ಮವಿದಾಂ ಅಕರ್ಮನಿಷ್ಠತ್ವಂ ದೃಶ್ಯತೆ ಏತಾವದರೇ ಖಲು ಅಮೃತತ್ವಮಿತಿ ಯಹ ಉಕ್ತ್ವಾ ಯಾಜ್ಞವಲ್ಕ್ಯೋ ವಿಜಹಾರ. ನೋಡಿ, ಯಾಜ್ಞವಲ್ಕ್ಯಾದಿಗಳು ಕೂಡ ಬ್ರಹ್ಮವಿದಾಂ ಅಕರ್ಮನಿಷ್ಠತ್ವಂ ದೃಶ್ಯತೆ ಅಂದ್ರೆ ಯಾಜ್ಞವಲ್ಕ್ಯರಿಗೆ ಒಂದು ಬ್ರಹ್ಮನಿಷ್ಠತ್ವ ಅನ್ನುವಂತಹದ್ದು ಅಲ್ಲಿ ಕಂಡು ಬರ್ತಾ ಇದೆ ಅಂತ. ಯಾಜ್ಞವಲ್ಕ್ಯರು ಬ್ರಹ್ಮನಿಷ್ಠರಾಗಿದ್ರು ಅವರು. ಮತ್ತು ಅಕರ್ಮನಿಷ್ಠರು ಅಂದ್ರೆ ಏನು, ಕರ್ಮದಲ್ಲಿ ನಿಷ್ಠ ಇರಲಿಲ್ಲ ಅವರು, ಕರ್ಮವನ್ನ ತ್ಯಾಗ ಮಾಡಿದವರಾಗಿದ್ರು ಅವರು. ಶ್ರುತಿನೇ ಹೇಳ್ತದ ಅವರು ಯಾಜ್ಞವಲ್ಕ್ಯ ಎಲ್ಲ ಯಾಜ್ಞವಲ್ಕ್ಯಾದೀನಾಂ ಬ್ರಹ್ಮವಿದಾಂ ಬ್ರಹ್ಮವನ್ನ ಅರ್ಥಿರತಕ್ಕಂತ ಯಾಜ್ಞವಲ್ಕ್ಯಾದಿಗಳು ಅಕರ್ಮನಿಷ್ಠತ್ವಂ ದೃಶ್ಯತೆ ಅವರು ಕರ್ಮವನ್ನ ತ್ಯಾಗ ಮಾಡಿದವರು ಅಂದ್ರೆ ಕರ್ಮದಲ್ಲಿ ನಿಷ್ಠೆ ಇಲ್ಲದೆ ಇರ್ತಕ್ಕಂಥವ್ರು ಅನ್ನೋದನ್ನ ನಾವು ಶ್ರುತಿಗಳಲ್ಲಿ ನಾವು ಅದನ್ನ ಕಾಣ್ತಾ ಇದ್ದೀವಿ ಅಂತ. ಅಲ್ಲಿ ಮಂತ್ರ ಏನ್ ಹೇಳ್ತದ ಅಂತಂದ್ರೆ ಏತಾವತರೆ ಖಲು ಅಮೃತತ್ವಮಿತಿ ಉಕ್ತ್ವಾ ಯಾಜ್ಞವಲ್ಕ್ಯೋ ವಿಜಹಾರ. ನೋಡ್ರಿ, ಅಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಎಲೆ ಇಷ್ಟೇ ಅಮೃತತ್ವ ಅಂತ. ಆ ಯಾಜ್ಞವಲ್ಕ್ಯನು ಇಷ್ಟು ಅಂದುಕೊಂಡು ಅವನು ಅಮೃತತ್ವವನ್ನ ಹೊಂದಲಿಕ್ಕೆ ಅವನೇನ್ ಮಾಡಿದ, ಮನೆಯನ್ನ ತ್ಯಾಗ ಮಾಡಿ ಹೊರಟು ಹೋಗ್ಬಿಟ್ಟ ಅಂತ, ಸನ್ಯಾಸಕ್ಕೆ ಹೊರಟು ಹೋದ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತದೆ. ಅಂದ್ರೆ ಅಮೃತತ್ವ ಅಂತಂದ್ರೆ ಯಾವುದು, ಆತ್ಮಜ್ಞಾನವನ್ನ ಪಡ್ಕೊಂಡ ಮೇಲೆ ಇಲ್ಲಿ ಜೀವ ಅಮರನಾಗಿ ಹೋಗ್ಬಿಡ್ತಾ ಇದ್ದಾನೆ, ಮುಕ್ತನಾಗಿ ಹೋಗ್ಬಿಡ್ತಾ ಇದ್ದಾನೆ ಅಂತೇಳಿ ಯಾಜ್ಞವಲ್ಕ್ಯರು ಏನ್ ಮಾಡಿದ್ರು, ಅಲ್ಲಿ ತಮ್ಮ ಮಡದಿಯರಾಗಿರ್ತಕ್ಕಂಥ ಕಾತ್ಯಾಯಿನಿ ಮತ್ತು ಮೈತ್ರಾದೇವಿ ಇಬ್ಬರನ್ನೂ ಕೂಡ ತ್ಯಾಗ ಮಾಡಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅರಣ್ಯವನ್ನು ಸೇರಿದರು ಅಂತ ಹೇಳಿ ಹಿಂಗ ಉಪನಿಷತ್ತುಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಂತ. ಅಂಥೇಳಿ ಇಲ್ಲಿ ಅದಕ್ಕ ಇಷ್ಟೆಲ್ಲ ಉಪನಿಷತ್ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಪೂರ್ವಪಕ್ಷಿಯನ್ನ ಕುರಿತು ಇಲ್ಲಿ ಯಾಜ್ಞವಲ್ಕ್ಯಾದಿಗಳು ಅವರು ಬ್ರಹ್ಮನಿಷ್ಠರೇ ಆಗಿದ್ರು ಕೂಡ ಅವರಲ್ಲಿ ಕರ್ಮನಿಷ್ಠತ್ವ ಅನ್ನುವಂಥದ್ದು ಇದ್ದಿದ್ದಿಲ್ಲ ಅಂತ. ಮತ್ತು ಜ್ಞಾನಿಗಳು ಆ ಬ್ರಹ್ಮ ಆತ್ಮನನ್ನ ತಿಳ್ಕೊಂಡು ಏಷಣಾತ್ರಯಗಳನ್ನ ತ್ಯಾಗ ಮಾಡಿ ಭಿಕ್ಷಾಚರ್ಯನ್ನ ಆಚರಣೆ ಮಾಡ್ತಾರಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇದೆ. ಇತ್ಯಾದಿ ಶ್ರುತಿಭ್ಯ ಅಪಿಚ ಯಕ್ಷ್ಯಮಾಣೋ ವೈ ಭಗವಂತೋ ಅಹಮಸ್ಮಿ. ಮತ್ತೆ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಪೂಜ್ಯರೇ ನಾನು ಯಜ್ಞವನ್ನ ಮಾಡಲಿರುವೆನು ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಒಂದು ಲಿಂಗ ದರ್ಶನ ಅನ್ನುವಂತಹದ್ದು ಅದು ವೈಶ್ವಾನರ ವಿದ್ಯೆ ವಿಷಯಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇಲ್ಲಿ. ಅದು ವೈಶ್ವಾನರ ವಿದ್ಯೆಯನ್ನ ಬೋಧ ಮಾಡತಕ್ಕಂಥದ್ದು. ಯಕ್ಷಮಾಣೋ ವೈ ಭಗವಂತ ಅಹಮಸ್ಮಿ ಅಂದ್ರೆ ನಾನು ಯಜ್ಞವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಪ್ರಕಾರವಾಗಿ ನುಡಿತಾ ಇದ್ದಾರಲ್ಲ, ಅದು ಅಲ್ಲಿ ಯಜ್ಞ ವಿಷಯಕವಾಗಿರ್ತಕ್ಕಂಥ ವಿಚಾರ ಅನ್ನುವಂಥದ್ದು ಅದು ಅಂತ ಹೇಳಿ ಅಲ್ಲಿ ಲಿಂಗ ದರ್ಶನ ಅಂತ ಹೇಳ್ತಾ ಇದ್ದಾರೆ.
ವೈಶ್ವಾನರ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಸಂಭವತಿ ಚ ಸೋಪಾಧಿಕಾಯಾಂ ಬ್ರಹ್ಮವಿದ್ಯಾಯಾಹ, ಮತ್ತು ಸಂಭವಿಸ್ತದೆ ಸೋಪಾಧಿಕಾಯಾಂ ಬ್ರಹ್ಮವಿದ್ಯಾಯಾಂ. ಆರಾಮದಿರಿ? ಇನ್ನೊಂದು ಲಿಂಗ ದರ್ಶನವನ್ನ ತೋರಿಸ್ತಾ ಇದ್ದಾರೆ. ಯಕ್ಷಮಾಣೋ ವೈ ಭಗವಂತ ಅಹಮಸ್ಮಿ ಅಂತ ಆಯ್ತಾರೆ ಇದು. ಇತಿ ಏತಲ್ಲಿಂಗ ದರ್ಶನಂ ವೈಶ್ವಾನರ ವಿದ್ಯಾ ವಿಷಯಂ. ಅಂದ್ರೆ ಇದು ವೈಶ್ವಾನರ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಇಲ್ಲಿ ಅದು ವೈಶ್ವಾನರ ವಿದ್ಯೆಯನ್ನ ಕುರಿತಲ್ಲಿ ಹೇಳ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಹೇಳಿದ್ರು ಅವರು. ಯಾರು ಪೂಜ್ಯರೇ, ನಾನು ಯಜ್ಞವನ್ನು ಮಾಡಲಿರುವೆನು ಅಂತೇನಲ್ಲಿ ಲಿಂಗ ದರ್ಶನ ಅದಲ್ಲ, ಅದು ವೈಶ್ವಾನರ ವಿದ್ಯೆ ವಿಷಯಕವಾಗಿರ್ತಕ್ಕಂಥದ್ದು. ಮತ್ತೆ ಇನ್ನ ಸೋಪಾಧಿಕವಾಗಿರ್ತಕ್ಕಂಥ ಬ್ರಹ್ಮವಿದ್ಯೆಯಲ್ಲಿ ಕರ್ಮಗಳಲ್ಲಿರ್ತಕ್ಕಂಥ ದರ್ಶನವು ಕೂಡ ಅಲ್ಲಿ ಹೊಂದುತ್ತದೆ ಅಂತ. ಈ ಸೋಪಾಧಿಕವಾಗಿರ್ತಕ್ಕಂಥ ಬ್ರಹ್ಮವಿದ್ಯೆ ಅನ್ನುವಂತಹದ್ದೇನು ಉಪಾಧಿ ಸಹಿತವಾಗಿರ್ತಕ್ಕಂಥ ಬ್ರಹ್ಮವಿದ್ಯೆ ಐತಲ್ಲ, ಅದರೊಳಗ ಕರ್ಮದೊಡನೆ ಇರುವಂತ ದರ್ಶನವು ಕೂಡ ಅಲ್ಲಿ ಹೊಂದುತ್ತದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕರ್ಮಾಂಗತ್ವ ಅನ್ನುವಂತಹದ್ದಿಲ್ಲ. ಯಾಕಂದ್ರೆ ಪ್ರಕರಣವೇ ಮುಂತಾದವುಗಳು ಯಾವೂ ಇಲ್ಲ ಅಂತ ಇಲ್ಲಿ. ಪ್ರಕರಣ ಯಾವುದು ಇಲ್ಲ ಅಂತ ಹೇಳ್ತಾರೆ. ಸಂಭವಿತಿ ಚ ಸೋಪಾಧಿಕಾಯಾಂ ಬ್ರಹ್ಮವಿದ್ಯಾಯಾಂ ಕರ್ಮ ಸಾಹಿತ್ಯ ದರ್ಶನಂ. ಸೋಪಾಧಿಕವಾಗಿರ್ತಕ್ಕಂಥ ಬ್ರಹ್ಮವಿದ್ಯೆಯೊಳಗ ಇಲ್ಲಿ ಕರ್ಮ ಸಾಹಿತ್ಯದ ದರ್ಶನ ಅನ್ನುವಂಥದ್ದು ಸಂಭವಿಸ್ತದೆ. ನ ತತ್ರಾಪಿ ಕರ್ಮಾಂಗತ್ವಮಸ್ತಿ, ಅಲ್ಲಿಯೂ ಕೂಡ ಕರ್ಮಾಂಗತ್ವ ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಪ್ರಕರಣಾದ್ಯಭಾವಾತ್, ಅಲ್ಲಿ ಪ್ರಕರಣ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾರ. ನಮಗಲ್ಲಿ ಪ್ರಕರಣವೇ ಮುಂತಾದವುಗಳು ಯಾವೂ ಇಲ್ಲ ಅಂತ. ಯಾಕಂದ್ರೆ ತೂ ಶಬ್ದದಿಂದ ತೋರುವಂತ ಪೂರ್ವ ಪಕ್ಷ ಖಂಡನ ಒಂದು ಯುಕ್ತಿ ಅನ್ನುವಂಥದ್ದು ಇದು ಅಂತ. ಪೂರ್ವ ಪಕ್ಷದಲ್ಲಿ ಏನು ತೋರಿತ್ತಲ್ಲ ಅದನ್ನ ಖಂಡನ ಮಾಡ್ತಕ್ಕಂಥ, ಯಾಕೆ ಎರಡಕ್ಕೂ ದರ್ಶನ ಇದೆ ಅಂತ ಹೇಳಿ ಇದು ಒಪ್ಪಿರುವುದು ಪೂರ್ವ ಪಕ್ಷದ ದೌರ್ಬಲ್ಯಕ್ಕಾಗಿ ಅನ್ನುವಂತ ಭಾವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಇನ್ನ ಅಸಾರ್ವತ್ರಿಕಿ ಅಂತ ಮುಂದ 10ನೇ ಸೂತ್ರ ಅನ್ನುವಂತಹದ್ದು. ಸರ್ವತ್ರ ಅದು ಸಂಬಂಧಿಸಿದ್ದಲ್ಲ ಅಂತ ಈ ಸೂತ್ರದಲ್ಲಿ ಹೇಳಿಕೆ ಹೊರಟಿದ್ದಾರೆ. ಅಂದ್ರೆ ವಿದ್ಯಾಕರ್ಮ ಅನ್ನುವಂತಹದ್ದು ಇವು ಎಲ್ಲಾ ಕಡೆಯಲ್ಲಿ ಜೊತೆಯಲ್ಲಿ ಇರ್ತಾವೇನು ಅಂತಂದ್ರೆ ಇರಂಗಿಲ್ಲ ಅಂತ. ಯಾಕಂದ್ರೆ ವಿದ್ಯೆ ಆತ್ಮವಿದ್ಯೆ ಇರುವಾಗ ಅಲ್ಲಿ ಕರ್ಮ ಇರಂಗಿಲ್ಲ, ಕರ್ಮ ಇದ್ದಾಗ ಅಲ್ಲಿ ಆತ್ಮವಿದ್ಯೆ ಇರಂಗಿಲ್ಲ ಅಂತ. ಎರಡಕ್ಕೂ ಪರಸ್ಪರ ವಿರೋಧ ಅನ್ನುವಂತಹದ್ದು ಅದು ಅಂತ. ಈಗ ಅಹಂ ಬ್ರಹ್ಮಾಸ್ಮಿ ಅಂತ ನಮಗ ವೃತ್ತಿ ಬಂತು ಅಂತ ತಿಳ್ಕೊಡ್ರಿ. ಅಹಂ ಬ್ರಹ್ಮಾಸ್ಮಿ ಅಂತಂದಾಗ ಅಲ್ಲಿ ದೇಹ ನಾನಲ್ಲ, ಇಂದ್ರಿಯಾದ ನಾನಲ್ಲ, ಮನೋಬುದ್ಧಿಯ ನಾನಲ್ಲ, ಇವೆಲ್ಲವೂ ನಾನಲ್ಲ ಅಂತ ನಾವು ನೇತಿಗಳದಾಗಲೇ ಉಳಿದಿರ್ತಕ್ಕಂಥ ಯಾವ ಒಂದು ಶುದ್ಧ ಚೇತನ ಅನ್ನುವಂಥದ್ದೇನಾದ ಅದುವೇ ಅಹಂ ಬ್ರಹ್ಮ, ನಾನೇ ಬ್ರಹ್ಮ ಅಂತಂದಾಗ ಅಲ್ಲಿ ದೇಹ ಭಾವ ಹೋಗಿಬಿಡ್ತೈತೆ. ಅಲ್ಲಿ ಅಂತಃಕರಣಗಳಲ್ಲಿ ನಾನೆಂಬ ಭಾವ ಉಳಿಯಂಗಿಲ್ಲ. ಅವಾಗ ಅಲ್ಲಿ ಕರ್ಮ ಅನ್ನುವಂಥದ್ದು ನಡೆಯಂಗಿಲ್ಲ. ಅಲ್ಲಿ ಕರ್ಮ ನಡೀತಾ ಇರ್ಬೇಕಂದ್ರೆ ದೇಹದಲ್ಲಿ ನಾನನ್ನೋ ಭಾವ ಇರಬೇಕು, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರದಲ್ಲಿ ನಾನು ಅನ್ನುವಂತ ಭಾವ ಇರಬೇಕು. ಹಾಗಿದ್ದಾಗ ಮಾತ್ರ ನಾನು ಕರ್ತ ನಾನು ಭೋಕ್ತ ಅನ್ನುವಂತ ಭಾವ ಇದ್ದಾಗ ಮಾತ್ರ ಅಲ್ಲಿ ಕರ್ಮ ಅನ್ನುವಂಥದ್ದು ಘಟಿಸ್ತದ ಅಂತ. ಕರ್ಮ ವಿದ್ಯೆ ಎರಡು ಪರಸ್ಪರ ವಿರೋಧದಾವಂತ. ಅದಕ್ಕ ಕರ್ಮದೇ ಜ್ಞಾನ ಕರ್ಮದೇ ಮುಕ್ತಿ ಘಟಿಸೋದು ನಿರ್ಮಲ ಜ್ಞಾನದಿಂದ ಅಲ್ಲದೆ ಅಂತ ಹೇಳಿ ಅಲ್ಲಿ ನಮಗ ಉಪದೇಶವನ್ನು ಮಾಡುವಂತವ್ರು ಆಗ್ತಾ ಇದ್ದಾರೆ. ಕರ್ಮದೇ ಜ್ಞಾನ ಕರ್ಮದೇ ಮುಕ್ತಿ ಘಟಿಸೋದು ಅಂತ. ಇಲ್ಲಿ ಕರ್ಮದಿಂದಲಾಗಲಿ ಅಥವಾ ಜ್ಞಾನ ಕರ್ಮ ಸಮುಚ್ಚಯದಿಂದಲಾಗಲಿ ಮುಕ್ತಿ ಅನ್ನುವಂತಹದ್ದು ಆಗುವುದಿಲ್ಲ. ಕೇವಲ ನಿರ್ಮಲ ಜ್ಞಾನದಿಂದಲ್ಲದೆ ಅಂತಂದ್ರೆ ಅಲ್ಲಿ ಶುದ್ಧವಾಗಿರ್ತಕ್ಕಂಥ ಯಾವ ಒಂದು ವಿದ್ಯೆ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಆ ಜ್ಞಾನದಿಂದಲೇ ಮುಕ್ತಿ ಆಗ್ತದಂತ ಹೇಳಿ ಈ ರೀತಿ ನಿಜಗುಣಶೀಲರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಪ್ರಮಾಣಬೋಧಿಗಳು ಹೇಳ್ತಾ ಇದ್ದಾರೆ. ಯತ್ ಪುನರುಕ್ತಂ ತತ್ ಶ್ರುತೇಹಿ ಇತಿ ಅತ್ರ ಬ್ರೂಮಃ. ಅವ ಶ್ರುತಿ ಇರುವುದರಿಂದ ಅಂತ ಅವ ಹೇಳಿದ್ದ. ಜ್ಞಾನ ಮತ್ತು ಕರ್ಮಗಳು ಇವು ಎರಡೂ ಸಹಕಾರಿ, ಎರಡೂ ಇದ್ರನೇ ನಮಗೆ ಪುರುಷಾರ್ಥ ಸಿದ್ಧಿ ಆಕೈತಿ ಅಂತ ಹೇಳಿದ್ದವನು. ಯಾಕೆ ಶ್ರುತಿ ಪ್ರಮಾಣವನ್ನ ಕೊಟ್ಟಿದ್ದವನು. ಅದಕ್ಕ ಅವ್ರು ಹೇಳ್ತಾ ಇದ್ದಾರೆ, ಯದೇವ ವಿದ್ಯೆಯ ಕರೋತಿ ಇತ್ತೇಷ ಶ್ರುತಿರ್ನ ಸರ್ವ ವಿದ್ಯಾ ವಿಷಯ.
ಅಂದ್ರೆ ಯಾವುದನ್ನ ವಿದ್ಯೆಯಿಂದ ಮಾಡ್ತಾ ಇದ್ದಾನೋ, ಯದೇ ವಿದ್ಯೆಯ ಕರೋತಿ ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದರು. ಯದೇವ ಅಂತಂದ್ರೆ ಯಾವುದನ್ನ ವಿದ್ಯೆಯ ಕರೋತಿ, ವಿದ್ಯೆಯಿಂದ ಮಾಡ್ತಾ ಇದ್ದಾನೋ ಅಂತ ಹೇಳಿ. ಈ ಶ್ರುತಿ ಅನ್ನುವಂತಹದ್ದು ಇದು ಎಲ್ಲಾ ವಿದ್ಯೆಗಳ ವಿಷಯ ಅಲ್ಲ ಅಂತ ಹೇಳ್ತಾರೆ. ನ ಸರ್ವ ವಿದ್ಯೆ ವಿಷಯ, ಸರ್ವ ವಿದ್ಯೆ ವಿಷಯ ನ ಅಂತ. ಎಲ್ಲಾ ವಿದ್ಯೆಗಳ ವಿಷಯ ಆಗ್ತದೇನು ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ಪ್ರಕೃತ ವಿದ್ಯಾವಿಸಂಬಂಧಾತ್, ಇಲ್ಲಿ ಪ್ರಕೃತವಾಗಿ ಅದು ವಿದ್ಯೆಗೆ ಸಂಬಂಧಪಟ್ಟಿರ್ತದ ಅಂತ. ಅದು ವಿದ್ಯೆಗೆ ಅದು ವಿದ್ಯೆಗೆ ಏನಾದ್ರು ಸಂಬಂಧಪಟ್ಟದ್ದು ಅದು ಅಂತ ಹೇಳ್ತಾರೆ. ಯಾಕೆ ಪ್ರಕೃತಾಚ ಉದ್ಗೀತ ವಿದ್ಯಾ ಓಂ ಇತ್ಯದಕ್ಷರಂ ಉದ್ಗೀತಮುಪಾಸೀತ ಇತ್ಯತ್ರ. ಅಲ್ಲಿ ಓಂ ಇತ್ಯೇತತ್ ಅಕ್ಷರಂ ಉದ್ಗೀತಮುಪಾಸೀತ ಅಂತ ಚಾಂದೋಗ್ಯದಲ್ಲಿ ಅಲ್ಲಿ ಉದ್ಗೀತ ವಿದ್ಯೆ ಅನ್ನುವಂಥದ್ದೇ ಪ್ರಕೃತವಾಗಿ ಐತಿ ಅಂತ. ಅದು ಆತ್ಮಜ್ಞಾನ ಅಂತ ನಾವಲ್ಲಿ ಅರ್ಥ ಮಾಡಬಾರ್ದು. ಅಲ್ಲಿ ಬಂದಿರತಕ್ಕಂತ ವಿದ್ಯಾ ವಿಷಯ ಅನ್ನುವಂಥದ್ದು ಅದು ಉದ್ಗೀತ ವಿದ್ಯೆಗೆ ಸಂಬಂಧಪಟ್ಟಿದ್ದೇ ಪ್ರಕೃತವಾಗಿರ್ತಕ್ಕಂಥದ್ದು ಅದ ಅಂತ. ಅಲ್ಲಿ ಪ್ರಕೃತವಾದ ವಿದ್ಯೆಗೆ ಸಂಬಂಧಪಟ್ಟಿರ್ತದ ಯಾವುದು ಓಮಿತ್ಯದಕ್ಷರಂ ಉದ್ಗೀತ ಉಪಾಸೀತ ಅಂತ ಶ್ರುತಿ ಹೇಳಿದ್ದರಿಂದ ಇದು ಉದ್ಗೀತ ವಿದ್ಯೆಯೇ ಅಲ್ಲಿ ಪ್ರಕೃತವಾಗಿರ್ತದ ಅಂತ ಹೇಳಿ ಈ ಒಂದು ಉಪನಿಷತ್ತಿನ ಪ್ರಮಾಣವನ್ನ ಕೊಟ್ಟು ಹೇಳಿದ್ರಿ ಈಗ ಅಲ್ಲಿ. ಯಾಕಂದ್ರೆ ಅವನು ಪೂರ್ವಪಕ್ಷಿ ಏನ್ ಹೇಳಿದ್ದ, ಯದೇ ವಿದ್ಯೆಯ ಕರೋತಿ ಅಂದ್ರೆ ಏನು, ವಿದ್ಯೆಯಿಂದ ಯಾವನು ಮಾಡ್ತಾ ಇದ್ದಾನೋ ಅಂತ ಅಂದಿದ್ನಲ್ಲ. ಅಲ್ಲಿ ಆ ವಿದ್ಯೆ ಅಂದ್ರೆ ಆತ್ಮವಿದ್ಯೆ ಅಂತ ನಾವು ತಿಳ್ಕೊಳ್ಬಾರದು, ಅದು ಉದ್ಗೀತ ವಿದ್ಯೆ ಅಂತ. ಅದು ಪ್ರಕೃತವಾಗಿ ಉದ್ಗೀತ ವಿದ್ಯೆನ ಹೇಳಿಕ್ ಹೊರಟಿದಾರ ಅದನ್ನ. ಅಂದ್ರೆ ಅದನ್ನ ಇಲ್ಲಿ ಸಂಬಂಧ ಮಾಡ್ಕೋಬಾರ್ದು ಅಂತ ಹೇಳ್ತಾರ, ಅರ್ಥ ಮಾಡ್ಕೋಬಾರ್ದು ಅಂತಾರ. ಇನ್ನು ವಿಭಾಗ ಶತವತ್, ಇದು 11ನೇ ಸೂತ್ರ ಅನ್ನುವಂತಹದ್ದು. ಇಲ್ಲಿ 100 ದೃಷ್ಟಾಂತದಂತೆ ವಿಭಾಗವನ್ನ ನಾವು ತಿಳ್ಕೊಳ್ಬೇಕು ಅಂತ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ವಿದ್ಯಾ ಮತ್ತು ಕರ್ಮಗಳು ಏನಾವಲ್ಲ, ಇವು ಕಾರ್ಯನಂಬಕ ಅಂತಂದ್ರೆ ಅದು ವಿಭಾಗದಿಂದ ಅಂತ ಹೇಳ್ತಾ ಇದ್ದಾರೆ. ಯದಪಿ ಉಕ್ತಂ ತಂ ವಿದ್ಯಾ ಕರ್ಮಣಿ ಸಮನ್ವಾರಭೇತೆ. ಈ ಬೃಹದಾರಣ್ಯಕೋಪನಿಷತ್ತಿನ ಒಂದು ಮಂತ್ರ ಪ್ರಮಾಣವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅವರು. ಯದಪಿ ಉಕ್ತಂ, ಇಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದೆ, ಬೃಹದಾರಣ್ಯಕೋಪನಿಷತ್ತಿನ ಮಂತ್ರ ಇದು ಕೂಡ. ತಂ ವಿದ್ಯಾ ಕರ್ಮಣಿ ಸಮನ್ವಾರಭೇತೆ ಅಂತ, ಅವನನ್ನ ವಿದ್ಯಾಕರ್ಮಗಳು ಹಿಂಬಲಿಸ್ತಾ ಇದ್ದಾವೆ ಅಂತ ಪೂರ್ವದಲ್ಲಿ ಪೂರ್ವಪಕ್ಷಿ ಹೇಳಿದ್ನಲ್ರಿ ಅದನ್ನು. ಅಲ್ಲಿ ಸಮನ್ವಾರಂಭ ವಚನ ಅನ್ನುವಂತಹದ್ದು ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇತ್ಯೇತತ್ ಸಮನ್ವಾರಂಭ ವಚನಂ ಅಸ್ವಾತಂತ್ರ್ಯೇ ವಿದ್ಯಾಯಾಮ್ ಲಿಂಗಮಿತಿ. ಅಂದ್ರೆ ವಿದ್ಯೆ ಅನ್ನುವಂಥದ್ದು ಸ್ವತಂತ್ರವಲ್ಲ ಎಂಬುದಕ್ಕೆ ಲಿಂಗ ಅಂತ ಹೇಳಿ ಅವ ಹೇಳಿದ್ದ. ಈಗ ನಾವು ವಿದ್ಯೆ ಸ್ವತಂತ್ರ ಅಂತ ನಾವಿಲ್ಲಿ ಹೇಳ್ತಾ ಇದ್ದೇವಲ್ಲ. ಆದ್ರೆ ಅಲ್ಲಿ ಪೂರ್ವಪಕ್ಷಿ ಏನ್ ಹೇಳಿದ್ದ, ಅಲ್ಲಿ ವಿದ್ಯಾಕರ್ಮಗಳು ಅವನನ್ನ ಹಿಂಬಲಿಸ್ತಾ ಇದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ಪೂರ್ವಪಕ್ಷಿ ಹೇಳಿದ್ದ. ಮತ್ತೆ ಎರಡೂ ಸೇರೆ ಅದಾವಲ್ಲ, ಆದ್ರಿಂದ ವಿದ್ಯೆಯಲ್ಲಿ ಸ್ವತಂತ್ರ ಹೆಂಗ ಆಗ್ತದ ಅಂತ ಒಂದು ಲಿಂಗದ್ರೇನೋ ಒಂದು ಕಾರಣವನ್ನ ಕೊಟ್ಟಿದ್ದವನು. ಅದಕ್ಕೆ ಉತ್ತರ ಹೇಳ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾರೆ. ತತ್ ಪ್ರತ್ಯುಚ್ಯತೆ, ಅದಕ್ಕ ಪ್ರತಿಯಾಗಿ ಉತ್ತರವನ್ನ ಹೇಳ್ತಾ ಇದ್ದೀವಿ. ವಿಭಾಗೋ ಅತ್ರ ದ್ರಷ್ಟವ್ಯ ವಿದ್ಯಾನ್ನ ಪುರುಷಮನ್ವಾರಭತೆ ಕರ್ಮಾನ್ಯಂ ಇತಿ. ಇಲ್ಲಿ ವಿಭಾಗ ಅನ್ನುವಂತಹದ್ದು, ಆ ವಿಭಾಗವನ್ನ ಇಲ್ಲಿ ಅಂದ್ರ ಒಂದು ವಿದ್ಯೆ ಅನ್ನುವಂತಹದ್ದು, ಇಲ್ಲಿ ವಿದ್ಯೆ ಅನ್ನುವಂತಹದ್ದು ಒಬ್ಬ ಪುರುಷನನ್ನ ಅದು ಹಿಂಬಾಲಿಸ್ತಾ ಇದೆ ಅಂತ. ವಿದ್ಯಾ ಅನ್ಯಂ ಪುರುಷಂ ಅನ್ವಾರಭತೆ ಕರ್ಮ ಅನ್ಯಂ ಇತಿ. ಅಂದ್ರೆ ವಿದ್ಯಾ ಒಬ್ಬ ಪುರುಷನನ್ನ ಅದು ಹಿಂಬಾಲಿಸಿದ್ರೆ ಕರ್ಮ ಮತ್ತೊಬ್ಬ ಪುರುಷನನ್ನ ಹಿಂಬಾಲಿಸ್ತದ ಅಂತ. ಅನ್ಯಂ ಕರ್ಮಂ ಏನನ್ಬೇಕಲ್ಲಿ, ಸಮನ್ವಾರಭತೆ ಅಂತ ಇಲ್ಲಿ. ವಿದ್ಯಾಂ ಅನ್ಯಂ ಪುರುಷಂ, ಒಬ್ಬ ಪುರುಷನನ್ನ ವಿದ್ಯಾ ಅನ್ನುವಂತಹದ್ದು ಹಿಂಬಾಲಿಸಿದ್ರ ಅನ್ಯಂ ಕರ್ಮ ಅಂದ್ರೆ ಮತ್ತೊಬ್ಬನನ್ನ ಕರ್ಮ ಅನ್ನುವಂತಹದ್ದು ಹಿಂಬಾಲಿಸ್ತದಂತ. ಈ ರೀತಿ ವಿಭಾಗವನ್ನ ಮಾಡಬೇಕು ಅಂತ, ಆ ವಿಭಾಗವನ್ನ ಗ್ರಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಶತವತ್, 100ರಂತೆ. ಯಥಾ
ಶತಮಾಭ್ಯಾಂ ದೀಯತಾಮಿತ್ಯುಕ್ತೆ. ಇಲ್ಲಿ 100 ಕೊಡಬೇಕು, ಒಂದಿಬ್ಬರದಾರ ಅಂತ ತಿಳ್ಕೊಡ್ರಿ ಈಗ ಅವ್ರಿಗೆ. ಈ 100 ಹಣವನ್ನ ಕೊಡ್ರಿ ಅಂತಂದಾಗ, ಇಬ್ಬರಿಗೆ 100 ಹಣವನ್ನ ಕೊಡ್ರಿ ಅಂತಂದಾಗ ಅಲ್ಲಿ ಕೊಡೋನ್ ಏನ್ ಮಾಡ್ತಾನ, ಒಬ್ಬನಿಗೆ 50, ಇನ್ನೊಬ್ಬನಿಗೆ 50. ಅಲ್ಲಿ ಯಾವ ರೀತಿ ಕೊಡ್ತಾ ಇದ್ದಾರೋ ಅದರ ಹಾಗೆ ಇಲ್ಲಿ ಅಂತ. ಇಲ್ಲಿ ವಿದ್ಯಾಕರ್ಮಣಿ ಸಮನ್ವಾರಭತೆ ಅಂತಂದ್ರೆ ಏನು, ಒಬ್ಬನನ್ನ ವಿದ್ಯಾ ಹಿಂಬಾಲಿಸಿದ್ರೆ ಕರ್ಮ ಇನ್ನೊಬ್ಬನನ್ನ ಹಿಂಬಾಲಿಸ್ತದ ಅಂತ. ಒಬ್ಬನನ್ನೇ ಎರಡು ಹಿಂಬಾಲಿಸುವುದಿಲ್ಲ. ವಿದ್ಯಾ ಮತ್ತು ಕರ್ಮ ಒಬ್ಬ ಪುರುಷನನ್ನೇ ಹಿಂಬಾಲಿಸ್ತಾವೇನು ಅಂತಂದ್ರೆ ಇಲ್ಲ, ಯಾಕಂದ್ರೆ ಪರಸ್ಪರ ವಿರೋಧ ಅದಾವ ಅವು. ಒಬ್ಬನಲ್ಲಿ ವಿದ್ಯೆ ಇತ್ತು ಅಂದ್ರೆ ಕರ್ಮ ನಡೆಯಂಗಿಲ್ಲ, ಕರ್ಮ ಇತ್ತು ಅಂದ್ರೆ ವಿದ್ಯೆ ಇರಂಗಿಲ್ಲ. ಆದ್ರಿಂದ ಇಲ್ಲಿ ಅವನನ್ನ ವಿದ್ಯಾಕರ್ಮ ಹಿಂಬಾಲಿಸುತ್ತವೆ ಅಂತಂದ್ರೆ ಏನು, ನಾವಲ್ಲಿ ವಿಭಾಗ ಮಾಡ್ಬೇಕಂತಾರ ಅವರು. ಒಬ್ಬನನ್ನ ಕರ್ಮ, ಇನ್ನೊಬ್ಬನನ್ನ ವಿದ್ಯಾ, ಅವು ಹಿಂಬಾಲಿಸ್ತಾ ಇದ್ದಾವೆ ಅಂತ ಹೇಳಿ ಈ ರೀತಿಯಾಗಿ ನಾವು ಗ್ರಹಿಸಬೇಕು ಅಂತ. ಅದಕ್ಕೆ 100 ದೃಷ್ಟಾಂತವನ್ನ ಕೊಟ್ರು. ಶತವತ ಅಂದ್ರೆ ಯಾವ ರೀತಿ 100 ಅನ್ನುವಂತಹದ್ದನ್ನ ಹಂಚಬೇಕಾಗಿತ್ತು ಅಂತಂದ್ರೆ, ಒಬ್ಬನಿಗೆ 50 ಮತ್ತೊಬ್ಬನಿಗೆ 50 ಅಂತ ಹೇಳಿ ಅದನ್ನ ವಿಭಾಗ ಮಾಡಿ ಯಾವ ರೀತಿ ಕೊಡ್ತಾ ಇದ್ದಾರೋ, ಪಂಚಾಶದೇಕಸ್ಮೈ ತದ್ವತ್ ಅಂದ್ರೆ ಈ ಉದಾಹರಣೆಯಂತೆ ಅಂತ. ನಚ ಇದಂ ಸಮನ್ವಾರಂಭ ವಚನಂ ಮುಮುಕ್ಷು ವಿಷಯಂ. ಮತ್ತ ಇಲ್ಲಿ ಸಮನ್ವಾರಂಭ ವಚನ ಅನ್ನುವಂತಹದ್ದು ಇದು ಮುಮುಕ್ಷುವಿನ ವಿಷಯ ಅಲ್ಲ ಅಂತ ಹೇಳ್ತಾರ. ಅದು ಇಲ್ಲಿ ಸಮನ್ವಾರಂಭ ವಚನ ಅನ್ನುವಂತಹದ್ದು ಏನದಲ್ಲ, ಇದು ಮುಮುಕ್ಷುವಿನ ವಿಷಯವಲ್ಲ ಅಂತ, ಇದು ವಿಷಯದ್ದಲ್ಲ ಅಂತ ಹೇಳ್ತಾರ. ಅದು ಮೋಕ್ಷ ಸಂಬಂಧಪಟ್ಟಿದ್ದಲ್ಲ ಅಂತ ಈ ಸಮಾರಂಭ ವಚನ ಅನ್ನುವಂತಹದ್ದು. ಯಾಕಂತಂದ್ರೆ ಇತಿ ನು ಕಾಮಯಮಾನಃ ಇತಿ ಸಂಸಾರಿ ವಿಷಯತ್ವೋಪಸಂಹಾರಾತ್. ಇತಿ ನು ಕಾಮಯಮಾನಃ ಇತಿ ಸಂಸಾರಿ ವಿಷಯತ್ವ ಉಪಸಂಹಾರಾತ್. ಇದು ಬೃಹದಾರಣ್ಯಕದಲ್ಲೇ ಬರ್ತಕ್ಕಂಥ ವಿಚಾರ. ಇದು ಇತಿನು ಕಾಮಯಮಾನಃ ಅಂತ, ಇನ್ನೂ ಕಾಮಿಸದೇ ಇರುವವನ ವಿಷಯ ಅಂತ ಅಲ್ಲಿ ಉಪನಿಷತ್ನಲ್ಲಿ ಹೇಳ್ಕೊಂಡು ಬಂದದಲ್ಲಿ. ಹೀಗೆ ಕಾಮಿಸುವನ ವಿಷಯ ಅಂತ ಇದು. ಹೀಗೆ ಕಾಮಿಸುವವನ ವಿಷಯ ಆಯಿತು ಅಂತೇಳಿ ಬೃಹದಾರಣ್ಯಕದಲ್ಲಿ ಇತಿನು ಕಾಮಯಮಾನಃ ಅಂತ ಹೇಳಿ ಇತಿ ಸಂಸಾರಿ ವಿಷಯತ್ವೋಪಸಂಹಾರಾತ್, ಅಲ್ಲಿ ಸಂಸಾರಿಯ ವಿಷಯತ್ವವನ್ನೇ ಇಲ್ಲಿ ಉಪಸಂಹಾರ ಮಾಡಿದ್ದಾರೆ ಅಂತಲ್ಲಿ. ಸಂಸಾರಿತ್ವ ವಿಷಯವನ್ನೇ ಅಲ್ಲಿ ಉಪಸಂಹಾರ ಮಾಡಿದ್ದಾರೆ. ಯಾಕಂದ್ರೆ ಇತೀನು ಕಾಮಯಮಾನಃ ಅಂತಂದ್ರಲ್ಲಿ ಶ್ರುತಿನೇ ಹೇಳ್ತದಲ್ಲಿ. ಶ್ರುತಿ ಏನ್ ಹೇಳ್ತಂತಂದ್ರೆ ಇತೀನು ಕಾಮಯಮಾನಃ ಅಂದ್ರೆ ಹೀಗೆ ಕಾಮಿಸುವವನ ವಿಷಯವಾಯಿತು ಅಂತಂದಾಗ ಅಲ್ಲಿ ಕಾಮಿಸ್ತಕ್ಕಂಥವನು ಯಾರು? ಸಂಸಾರಿ ಅಲ್ಲ. ಸಂಸಾರಿಯಾಗಿರ್ತಕ್ಕಂಥವನೇ ಅಲ್ಲಿ ವಿಷಯ ಭೋಗಗಳನ್ನ ಕಾಮಿಸುವಂತವನ್ ಆಗ್ತಾ ಇದ್ದಾನೆ. ಅಲ್ಲಿ ಸಂಸಾರಿ ವಿಷಯತ್ವವೇ ಅಲ್ಲಿ ಉಪಸಂಹಾರ ಆಗಿರ್ತದಂತ ಮಾಡಿದ್ದಾರೆ ಅಂತಲ್ಲಿ. ಅಥ ಅಕಾಮಯಮಾನಃ, ಇನ್ನು ಯಾವನು ಕಾಮಿಸದೇ ಇರ್ತಾ ಇದ್ದಾನಲ್ಲ ಅವನ ವಿಷಯ ಅಂತ. ಕಾಮಿಸದೇ ಇರ್ತಕ್ಕಂಥವನು ಯಾರು ಅಂದ್ರೆ ಇಲ್ಲಿ ಮುಮುಕ್ಷು, ಮೋಕ್ಷಾಪೇಕ್ಷೆ ಉಳ್ಳವನು. ಅವನು ಯಾವುದನ್ನೂ ಕಾಮನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ. ಪ್ರಪಂಚದ ಯಾವ ವಿಷಯ ಭೋಗಗಳನ್ನು ಅವನು ಕಾಮಿಸದೇ ಇರ್ತಾ ಇದ್ದಾನೆ ಅಂತ. ಕಾಮಿಸದೇ ಇರುವವನ ವಿಷಯ ಎನ್ನುವಂತಹದ್ದು ಅಂತೇಳಿ ಅಲ್ಲಿ ಹೇಳ್ಕೊಂಡು ಬಂದರು. ಕಾಮಿಸ್ತಕ್ಕಂಥವನು ಅದು ಸಂಸಾರಿ ವಿಷಯ. ಯಾವನು ಕಾಮಿಸದೇ ಇರ್ತಾ ಇದ್ದಾನೋ ಅವನು ಮುಮುಕ್ಷುವಾಗಿರ್ತಕ್ಕಂಥವನು. ಅದನ್ನ ಬೇರೆಯಾಗೇನೆ ಅಲ್ಲಿ ಉಪಕ್ರಮ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಎರಡನ್ನೂ ಕೂಡ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಶ್ರುತಿಯೊಳಗ. ಇತಿ ಮುಮುಕ್ಷೋರ್ ಪೃಥಗ್ಗೋಪದೇಶ ಉಪಕ್ರಮಾತ್, ಅಲ್ಲಿ ಮುಮುಕ್ಷು ಆಗಿರ್ತಕ್ಕಂಥವನ ಒಂದು ಉಪದೇಶ ಬೇರೆಯಾಗಿನೇ ಇದೆ ಅಂತ. ಇಲ್ಲಿ ಸಂಸಾರಿ ವಿಷಯನೇ ಬೇರೆ ಅದ, ಮುಮುಕ್ಷನ ವಿಷಯವೇ ಬೇರೆಯಾಗಿ ಉಪಕ್ರಮವನ್ನ ಮಾಡಿದ್ದಾರೆ ಅಂತ. ತತ್ರ ಸಂಸಾರಿ ವಿಷಯೇ ವಿದ್ಯಾ ವಿಹಿತ ಪ್ರಸಿದ್ಧಾಚ ಪರಿಗೃಹ್ಯತೆ ವಿಶೇಷ ಅಭಾವಾತ್. ಇನ್ನ ಇಲ್ಲಿ ಈ ಸಂಸಾರಿಯ ವಿಷಯದೊಳಗ ವಿಹಿತವಾಗಿರ್ತಕ್ಕಂಥ ಅಲ್ಲಿ ವಿದ್ಯೆಯನ್ನ ಪ್ರತಿಷೇಧಿಸಿರುವಂತ ವಿದ್ಯೆಯನ್ನು ಕೂಡ ಅಲ್ಲಿ ತೆಗೆದುಕೊಳ್ಬೇಕು ಅಂತ.
ಯಾಕಂದ್ರೆ ಅಲ್ಲಿ ಒಂದು ಮುಮುಕ್ಷುವಿನ ಉಪದೇಶ ಅದ, ಇನ್ನೊಂದು ಸಂಸಾರಿ ವಿಷಯದಲ್ಲಿ ಉಪದೇಶ ಅನ್ನುವಂತಹದ್ದು. ಇಲ್ಲಿ ಸಂಸಾರಿ ವಿಷಯದೊಳಗ ವಿಹಿತವಾಗಿರ್ತಕ್ಕಂಥ ವಿದ್ಯೆಯನ್ನ ಅಲ್ಲಿ ಪ್ರತಿಷೇಧಿಸಿರುವಂತಹ ವಿದ್ಯೆಯನ್ನು ಕೂಡ ಇಲ್ಲಿ ತೆಗೆದುಕೊಳ್ಬೇಕು. ಯಾಕಂದ್ರೆ ಅಲ್ಲಿ ವಿದ್ಯೆಯನ್ನು ಸಂಸಾರಿ ವಿಷಯದೊಳಗೆ ಅಲ್ಲಿ ವಿದ್ಯೆಯನ್ನ ಪ್ರತಿಷೇಧ ಮಾಡಿರ್ತಕ್ಕಂಥದ್ದು ಅದು. ಯಾಕಂದ್ರ ಇಲ್ಲಿ ಯಾವುದೇ ವಿಶೇಷ ವಚನ ಅನ್ನುವಂತಹದ್ದಲ್ಲಿ ಇರೋದಿಲ್ಲ ಅಂತ. ಅವನ ಕರ್ಮವೇ ವಿಹಿತವಾಗಿರ್ತದ, ಕರ್ಮವನ್ನೇ ಅವನು ಮಾಡ್ತಾ ಇರ್ತಾನ. ಕರ್ಮ ವಿಹಿತವಾಗಿರ್ತಕ್ಕಂಥದ್ದು. ಪ್ರತಿಸಿದ್ಧವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ವಿದ್ಯೆ ಅನ್ನುವಂತಹದ್ದು. ಯಾಕಂದ್ರೆ ಕರ್ಮಿಗೆ ಅಲ್ಲಿ ವಿದ್ಯಾ ಮತ್ತು ವಿದ್ಯಾ ಅವನಿಗೆ ಬ್ರಹ್ಮಜ್ಞಾನ ಆಗ್ಬಿಟ್ರೆ ಅವನಲ್ಲಿ ಕರ್ಮರ ಹೆಂಗ ಅವನಿಗೆ ಉಪದೇಶ ಮಾಡಕ್ ಬರ್ತೈತಿಲ್ರಿ. ಅಲ್ಲಿ ವಿಹಿತವಾದದ್ದು ಮತ್ತು ಪ್ರಸಿದ್ಧ ಎರಡನ್ನೂ ಕೂಡ ನಾವು ತೆಗೆದುಕೊಳ್ಬೇಕು ಅಂತ. ಅದಕ್ಕ ತತ್ರ ಸಂಸಾರಿ ವಿಷಯೇ ವಿದ್ಯಾ ವಿಹಿತಾ ಪ್ರತಿಸಿದ್ಧಾ ಚ ಪರಿಗೃಹ್ಯತೆ ವಿಶೇಷ ಅಭಾವಾತ್ ಕರ್ಮಾಪಿ ವಿಹಿತಂ ಪ್ರತಿಸಿದ್ಧಂ ಚ. ಅಲ್ಲಿ ಕರ್ಮ ಅನ್ನುವಂತಹದ್ದು ಕೂಡ ಏನದ ಅಂತಂದ್ರೆ ವಿಹಿತವಾದದ್ದು ಮತ್ತು ಪ್ರಸಿದ್ಧವಾದಂತ ಎರಡಕ್ಕೂ ತೆಗೆದುಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಆ ವಾಕ್ಯ ಅನ್ನುವಂತಹದ್ದು ಪ್ರಾಪ್ತವಾದದ್ದನ್ನೇ ಅನುವಾದ ಮಾಡ್ತದ ಅಂತ ಹೇಳಿದ್ರು ಅವರು. ಕರ್ಮಾಪಿ ವಿಹಿತಂ ಪ್ರಸಿದ್ಧಂ ಚ ಯಥಾ ಪ್ರಾಪ್ತಾನುವಾದಿತ್ವಾತ್ ಏವಂ ಸತಿ ಅವಿಭಾಗೇಪಿ ಇದಂ ಸಮನ್ವಾರಂಭ ವಚನಂ ಅವಕಲ್ಪತೆ. ಆದ್ರಿಂದ ಇಲ್ಲಿ ಸಮನ್ವಾರಂಭ ವಚನವನ್ನ ಅವಿಭಾಗದಿಂದಲೂ ಕೂಡ ಇದು ಹೊಂದಿಸಿಕೊಳ್ಳುವುದಕ್ಕಾಗ್ತದ ಅಂತ ಹೇಳಿದ್ರಿ ಇಲ್ಲಿ. ಈ ವಾಕ್ಯ ಪ್ರಾಪ್ತವಾದದ್ದನ್ನೇ ಅಲ್ಲಿ ಅನುವಾದ ಮಾಡ್ತದಂತ. ಹೀಗಿರಬೇಕಾದ್ರೆ ಇಲ್ಲಿ ಸಮಾರಂಭ ವಚನ ಅನ್ನುವಂತಹದ್ದು ವಿಭಾಗದಿಂದಲೂ ಕೂಡ, ಅಂದ್ರೆ ವಿಭಾಗ ಮಾಡದೆಯೂ ಕೂಡ ನಾವು ಹೊಂದಿಸ್ಕೊಳ್ಳಕ್ಕಾಗ್ತದ. ಅಂದ್ರೆ ಸೂತ್ರದಲ್ಲಿ ಹೇಳಿರುವುದು ಸಾಮಾನ್ಯ ವಿದ್ಯಾಕರ್ಮಗಳೇ ಜೊತೆಗಿರ್ಬೇಕಂಬುವಂತ ನಿಯಮ ಇಲ್ಲ. ಇಲ್ಲಿ ಸಾಮಾನ್ಯ ವಿದ್ಯಾಕರ್ಮಗಳಿಗೆ ಅವು ಜೊತೆ ಇರಬೇಕು ಅನ್ನುವಂತ ನಿಯಮ ಇಲ್ಲ ಎಂಬ ಅಭಿಪ್ರಾಯದಿಂದ ಇರಬಹುದು ಅನ್ನುವಂತ ಭಾವನ್ನ ಇಲ್ಲಿ ತೋರಿಸಿದ್ದಾರೆ ಅಂತವ್ರು ಟಿಪ್ಪಣಿಯೊಳಗೆ ಅದು ಬರ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಮುಂದಿನ ಸೂತ್ರ ಅಧ್ಯಯನ ಮಾತ್ರವತಃ ಅಂತ. ಅಂದ್ರೆ ಬರೀ ಅಧ್ಯಯನ ಮಾಡಿದವನಿಗೆ ಕರ್ಮವಿಧಿ ಎನ್ನುವಂತಹದ್ದು. ಒಂದು ನಿಮಿಷ, ಒಂದು ಫೋನ್ ಬರ್ತಾ ಇದ್ರೆ ಮತ್ತೆ ಮಾಡ್ತೀನಿ. ಒಂದು ಫೋನ್ ಬರ್ತಾ ಇದೆ, ಸ್ವಲ್ಪ ಕಟ್ ಮಾಡಿ. ಸ್ವಲ್ಪ ಕಟ್ ಮಾಡಿ. ಅಧ್ಯಯನ ಮಾತ್ರವತಃ ಅಂತ ಇಲ್ಲಿ 12ನೇ ಸೂತ್ರವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಲ್ಲಿ ಬರೀ ಅಧ್ಯಯನ ಮಾಡಿದವನಿಗೆನೆ ಕರ್ಮದ ವಿಧಿ ಅಂತೇಳಿ. ಅಂದ್ರೆ ಕರ್ಮಕ್ಕ ವೇದಾಂತ ಜ್ಞಾನ ಏನು ಬೇಕಾಗಿಲ್ಲ ಅಂತ. ವೇದಾಂತ ಜ್ಞಾನ ಮಾಡ್ಕೊಂಡವನೇ ಕರ್ಮಕ್ಕೆ ಅಧಿಕಾರಿ ಅಂತ ಹಂಗೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿದ್ರಾಗ. ಯಶ್ಚೈತತ್ ತದ್ವತೋ ವಿಧಾನಾತ್ ಅಥ ಉತ್ತರಂ ಪಠತಿ ಅಂತ. ಅಂದ್ರೆ ಆ ಜ್ಞಾನವಿರೋನಿಗೆ ಕರ್ಮವನ್ನ ವಿಧಿಸಿರುವುದರಿಂದ ಅಂತ ಹೇಳಿ ಪೂರ್ವ ಪಕ್ಷಿ ಹೇಳಿದ್ದ. ತದ್ವತೋ ವಿಧಾನ, ತದ್ವತಃ ಅಂತಂದ್ರೇನು, ಆ ಜ್ಞಾನ ಬ್ರಹ್ಮಜ್ಞಾನ ಉಳ್ಳವನು ಅಂತ. ಅವನಿಗೆ ವಿಧಾನ ಅಂದ್ರೆ ಕರ್ಮದ ವಿಧಾನ ಅನ್ನುವಂತಹದ್ದು ವಿಧಿಸೈತಿ ಅಂತ ಹೇಳಿ ಹಿಂಗ ಒಂದು ಉಪನಿಷತ್ನಲ್ಲಿ, ಅದು ಯಾವ ಉಪನಿಷತ್ತು ಹೇಳಿದ್ರಾಗ ಆ ಉಪನಿಷತ್ತಿನ ಪ್ರಮಾಣವನ್ನ ಕೊಟ್ಟಿದ್ದವನು ಯಾವ ಪೂರ್ವ ಪಕ್ಷಿ. ಅಥ ಉತ್ತರಂ ಪಠತಿ. ಈಗ ಅದಕ್ಕೆ ನಾವು ಉತ್ತರ ಹೇಳ್ತೀವಿ. ಪೂರ್ವ ಪಕ್ಷಿ ಏನ್ ಹೇಳಿದ್ನಲ್ಲ, ಬ್ರಹ್ಮಜ್ಞಾನವನ್ನು ಪಡ್ಕೊಂಡವನೇ ಕರ್ಮವನ್ನ ಮಾಡಬೇಕು ಅಂತ ಯಾವುದೇ ವಿಧಿ ಎನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾರೆ ಇವರು. ಆಚಾರ್ಯ ಕುಲಾದ್ವೇವ ಮದಿತ್ಯ ಇತ್ಯತ್ರ ಅಧ್ಯಯನ ಮಾತ್ರ ಶ್ರವಣಾತ್. ಇಲ್ಲಿ ಆಚಾರ್ಯ ಕುಲಾದ್ವೇದ ಮದಿತ್ಯ ಅಂತ ಐತ್ರಿ. ಇಲ್ಲಿ ಆಚಾರ್ಯ ಕುಲದಿಂದ ಅಧ್ಯಯನವನ್ನ ಮಾಡಿಕೊಂಡು ಬಂದು ಅಂತ ಅಲ್ಲಿ ಆ ಒಂದು ಮಂತ್ರದ ಅರ್ಥ. ಇದು ಛಾಂದೋಗ್ಯೋಪನಿಷತ್ನಲ್ಲಿ ಬರ್ತಕ್ಕಂತ ಒಂದು ಮಂತ್ರ. ಆಚಾರ್ಯ ಕುಲದಿಂದ ಅಧ್ಯಯನವನ್ನ ಗುರುಳ ತೆಕ್ಕಿದ್ದುಕೊಂಡು ಮತ್ತೆ ಅಲ್ಲಿ ಗುರು ಸೇವಾದಿಗಳನ್ನು ಮಾಡಿ ಸುಮಾರು 12 ವರ್ಷಗಳ ಪರ್ಯಂತರವಾಗಿ ಅಲ್ಲಿ ವೇದಾಧ್ಯಯನವನ್ನ ಮಾಡಿಕೊಂಡು ಅಲ್ಲಿಂದ ಮಾಡ್ಕೊಂಡು ಮತ್ತೆ ಅವನು ಪುನಃ ಮನೆಗೆ ಬರ್ತಾ ಇದ್ದಾನಲ್ಲಿ. ಹಿಂಗ ಅಲ್ಲಿ ಶ್ರುತಿ ಅನ್ನುವಂತ ಅದು ಹೇಳ್ತೈತಿ. ಅಧ್ಯಯನ ಮಾತ್ರ ಶ್ರವಣಾತ್. ಅಲ್ಲಿ ಕೇವಲ ಅಧ್ಯಯನ ಮಾತ್ರ ಶ್ರವಣ ಐತಿ ಅಂತಲ್ಲಿ. ಅಲ್ಲಿ ಅಧ್ಯಯನ ಮಾತ್ರವೇ ಅಲ್ಲಿ ನಮಗ ಶ್ರವಣ ಅಂದ್ರೆ ಕೇಳ್ತಾ ಇರುವುದರಿಂದ ಅಧ್ಯಯನ ಮಾತ್ರ ಶ್ರವಣಾತ್
ಅಧ್ಯಯನ ಮಾತ್ರವತ ಏವ ಕರ್ಮ ವಿಧಿ ಇತ್ಯದ್ಯವ ಸಾಮ್ಯ ಶ್ಯಾಮಃ. ಅಧ್ಯಯನ ಮಾತ್ರವತಃ ಅಂತ ಅಂದ್ರೆ ಏನು, ಇಲ್ಲಿ ಅಧ್ಯಯನ ಮಾತ್ರವೇ ಇಲ್ಲಿ ಶ್ರುತವಾಗಿರುವುದರಿಂದ ಅಧ್ಯಯನ ಮಾತ್ರ ಉಳ್ಳವನಿಗೆ ಕರ್ಮದ ವಿಧಿ ಎನ್ನುವಂತಹದ್ದು ಅಂತ. ಯಾವನು ಅಧ್ಯಯನ ಮಾತ್ರ ಉಳ್ಳವನಾಗಿದ್ದಾನೋ ಅವನಿಗೆ ಕರ್ಮ ವಿಧಿ ಅಂತೇಳಿ ನಾವು ನಿಶ್ಚಯಿಸಬೇಕು ಅಂತ. ನಾವಿಲ್ಲೇ ನಿಶ್ಚಯ ಮಾಡಬೇಕು, ಅಧ್ಯಯನ ಮಾತ್ರ ಉಳ್ಳವನಿಗೇನೆ ಕರ್ಮದ ವಿಧಿ ಎನ್ನುವಂತಹದ್ದು ಅಂತ ಹೇಳಿ ಆ ಮಂತ್ರಕ್ಕೆ ನಾವು ಈ ರೀತಿ ಅರ್ಥವನ್ನು ಮಾಡ್ಬೇಕಂತಾರ ಅವರು. ಇತ್ಯಧ್ಯವಶ್ಯಾಮಃ, ಈ ರೀತಿಯಾಗಿ ನಾವು ನಿಶ್ಚಯ ಮಾಡಿಕೊಳ್ಬೇಕು ಅಂತಂದ್ರು. ಇನ್ನ ಇಲ್ಲೊಂದು ಆಕ್ಷೇಪ ಮಾಡ್ತಾ ಇದ್ದ ನಾವು, ನಾನು ಏವಂ ಸತಿ ಅವಿದ್ಯತ್ವಾತ್ ಅನಧಿಕಾರ ಕರ್ಮಸು ಪ್ರಸಜ್ಜೇತ. ಹಾಗಾದ್ರೆ ವಿದ್ಯೆ ಇಲ್ಲದವನಾದ್ದರಿಂದ ಕರ್ಮಗಳಲ್ಲಿ ಅವನಿಗೆ ಅಧಿಕಾರವೇ ಇಲ್ಲ ಅನ್ನುವಂತ ಪ್ರಸಕ್ತಿ ಬರ್ತದಲ್ಲ. ಮತ್ತೆ ವಿದ್ಯೆ ಇದ್ದವನಿಗೆ ಅಷ್ಟೇ ಕರ್ಮಗಳಲ್ಲಿ ಅಧಿಕಾರ ಏನು? ಈಗೊಬ್ಬನಿಗೆ ವಿದ್ಯೆನೇ ಇಲ್ಲ, ಅವನು ವಿದ್ಯೆ ಇಲ್ಲ ಅಂತಂದ್ರೆ ಮತ್ತೆ ಅವನಿಗೆ ಕರ್ಮಗಳಲ್ಲಿ ಅಧಿಕಾರವೇ ಇಲ್ಲ ಅನ್ನುವಂತ ಈ ಒಂದು ಪ್ರಸಕ್ತಿ ಉಂಟಾಗ್ತದಲ್ಲ. ಯಾಕಂದ್ರೆ ಅರ್ಥಿ ಸಮರ್ಥ ವಿದ್ವಾನ್ ಈ ಅಧಿಕಾರ ಲಕ್ಷಣದಲ್ಲಿ ಹೇಳಿದೆಯಲ್ಲ ಅಂತ. ಅಂದ್ರೆ ಇಲ್ಲಿ ಅರ್ಥಿ ಆಗಿರ್ಬೇಕು, ಸಮರ್ಥ ಆಗಿರ್ಬೇಕು, ವಿದ್ವಾನ್ ಆಗಿರ್ಬೇಕು. ಈ ಅಧಿಕಾರ ಲಕ್ಷಣದಲ್ಲಿ ಕರ್ಮಕ್ಕೆ ಅಧಿಕಾರಿಗಳು ಯಾರು ಅಂತಂದ್ರೆ ಅರ್ಥಿ ಅಂತಂದ್ರೆ ಏನು, ಫಲಾಪೇಕ್ಷೆ ಉಳ್ಳವನಾಗಿರ್ಬೇಕು ಮತ್ತು ಅದನ್ನು ಮಾಡಕ್ ಸಮರ್ಥನಾಗಿರ್ಬೇಕು ಅಂತ. ಕರ್ಮವನ್ನು ಮಾಡ್ಲಿಕ್ಕೆ ಸಮರ್ಥನಾಗಿ ಮತ್ತು ವಿದ್ವಾಂಸನಾಗಿರ್ಬೇಕು ಅಂತ ಹೇಳಿ ಅಧಿಕಾರ ಲಕ್ಷಣದೊಳಗೆ ಹೇಳಿದೆಯಲ್ಲ ಅಂತ ಅವನು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನವು. ವಿದ್ಯೆ ಇಲ್ಲದವನಾದ್ದರಿಂದ ಕರ್ಮಗಳಲ್ಲಿ ಅಧಿಕಾರವಿಲ್ಲ ಅನ್ನುವಂತ ಪ್ರಸಕ್ತಿ ಉಂಟಾಯ್ತಲ್ಲ ಅಂತಂದ್ರೆ ನೈಷ ದೋಷ, ಇದೇನು ದೋಷವಲ್ಲ. ನ ವಯಂ ಅಧ್ಯಯನ ಪ್ರಭವಂ ಕರ್ಮಾವಬೋಧನಂ ಅಧಿಕಾರ ಕಾರಣಂ ವಾರಯಾಮಃ. ಇಲ್ಲಿ ಅಧ್ಯಯನದಿಂದ ಉಂಟಾಗಿರತಕ್ಕಂತ ಕರ್ಮದ ತಿಳುವಳಿಕೆ ಎನ್ನುವಂತಹದ್ದು, ನಾವು ಅಧ್ಯಯನ ಮಾಡಿದಾಗ ಉಂಟಾಗತಕ್ಕಂತ ಏನೋ ಒಂದು ಕರ್ಮ ತಿಳುವಳಿಕೆ ಐತಲ್ಲ, ಅದು ಅಧಿಕಾರಕ್ಕೆ ಕಾರಣವೆಂಬುದನ್ನೇನು ನಾವು ಇಲ್ಲಿ ಅಲಗಳಿತಾ ಇಲ್ಲ ಅಂತ. ಇಲ್ಲಿ ಕರ್ಮಕ್ಕ ಒಂದು ಅಧಿಕಾರ ಕಾರಣ ಏನು ಅಂತಂದ್ರೆ ಇಲ್ಲಿ ಅಧ್ಯಯನದ ಉಂಟಾಗಿರ್ತಕ್ಕಂತ ಕರ್ಮದ ತಿಳುವಳಿಕೆ ಮಾತ್ರವೇ ಅಲ್ಲಿ ಅಧಿಕಾರಕ್ಕೆ ಕಾರಣ ಅನ್ನುವಂತಹದ್ದನ್ನ ನಾವಿಲ್ಲಿ ಅಲ್ಲಗಳಿಲಿಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರ ಅವರು. ಅದನ್ನ ನಾವು ನಿರಾಕರಣೆ ಮಾಡ್ತಾ ಇಲ್ಲ ಅಂತ. ಮತ್ತೇನಂತಂದ್ರೆ ಅವಿದ್ಯಾ ಕಿಂ ತರ್ಹಿ ಔಪನಿಷದಂ ಆತ್ಮಜ್ಞಾನಂ ಸ್ವಾತಂತ್ರ್ಯೇಣೈವ ಪ್ರಯೋಜನವತ್ ಪ್ರತೀಯಮಾನಂ ನ ಕಾರಣತಾಂ ಪ್ರತಿಪದ್ಯತೆ ಇತ್ತೇತಾವತ್ ಪ್ರತಿಪಾದಯಾಮಃ. ಔಪನಿಷದಂ ಆತ್ಮಜ್ಞಾನಂ, ಇಲ್ಲಿ ಉಪನಿಷತ್ ಸಂಬಂಧವಾಗಿರ್ತಕ್ಕಂಥ ಯಾವ ಆತ್ಮಜ್ಞಾನ ಐತಲ್ಲ, ಉಪನಿಷತ್ನಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂಥ ಯಾವ ಆತ್ಮಜ್ಞಾನ ಐತಲ್ಲ, ಅದು ಸ್ವತಂತ್ರವಾಗಿಯೇ ಪ್ರಯೋಜನ ಉಳ್ಳದ್ದು ಅಂತ ಹೇಳಿ ನಮಗ ಕಂಡು ಬರ್ತಾ ಇದೆ. ಶ್ರುತಿಗಳಲ್ಲಿ ಹೇಳ್ತಾ ಇದ್ದಾವೆ. ಶ್ರುತಿಗಳೆಲ್ಲವೂ ಕೂಡ ಆತ್ಮಜ್ಞಾನ ಸ್ವತಂತ್ರವಾಗಿ ಇಲ್ಲಿ ಮೋಕ್ಷ ರೂಪವಾಗಿರ್ತಕ್ಕಂಥ ಪುರುಷಾರ್ಥವನ್ನು ತಂದು ಕೊಡ್ತಾ ಇದೆ ಅಂತೇಳಿ ಅದು ನಮಗೆ ತಿಳಿದು ಬರುವುದರಿಂದ ಅದು ಕರ್ಮಕ್ಕ ಅಧಿಕಾರ ಕಾರಣ ಅನ್ನುವಂತಹದ್ದು ಹೊಂದಲಾರದು ಅಂತ. ಕರ್ಮಕ್ಕೆ ಅಧಿಕಾರ ಕಾರಣ ಅನ್ನುವಂಥದ್ದಲ್ಲಿ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದನ್ನಷ್ಟೇ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ಅದು ಉಪನಿಷತ್ತು ಪ್ರತಿಪಾದ್ಯವಾಗಿರ್ತಕ್ಕಂಥ ಯಾವ ಆತ್ಮಜ್ಞಾನ ಅನ್ನುವಂಥದ್ದು ಏನದಲ್ಲ, ಅದು ಸ್ವತಂತ್ರವಾಗಿ ಅದು ಪ್ರಯೋಜನ ಉಳ್ಳದ್ದಾದ ಅಂತದು, ಅದು ನಮಗೆ ಕಂಡು ಬರ್ತಾ ಇದೆ. ಆದ್ರೆ ಅದು ಕರ್ಮಕ್ಕೆ ಅಧಿಕಾರ ಕಾರಣ ಅನ್ನುವಂತಹದ್ದು ಅದು ಹೊಂದೋದಿಲ್ಲ ಅಂತ. ಅದನ್ನ ಟಿಪ್ಪಣಿಯಲ್ಲಿ ಬರೀತಾರ. ಅಂದ್ರೆ ಸ್ವತಂತ್ರವಾಗಿ ಫಲ ಇಲ್ಲದೆ ಇದ್ದರೆ ಜ್ಞಾನ ಕರ್ಮಕ್ಕೆ ಅಂಗವೆಂದು ಅದಕ್ಕೆ ಕರ್ಮದ ಮೂಲಕವಾಗಿ ಫಲ ಉಂಟಾಗುವುದೆಂದು ಕಲ್ಪಿಸಬಹುದಾಗಿತ್ತು. ಅಂದ್ರೆ ಇಲ್ಲಿ ಜ್ಞಾನ ಅನ್ನುವಂಥದ್ದು ಸ್ವತಂತ್ರವಾಗಿ ಅದು ಫಲ ಇಲ್ಲದೆ ಹೋಗಿದ್ರೆ ಆ ಜ್ಞಾನ ಕರ್ಮಕ್ಕೆ ಅಂಗ ಅಂತ ನಾವು ಹೇಳ್ಬೋದಾಗಿತ್ತು ಅದಕ್ಕೆ, ಮತ್ತು ಕರ್ಮದ ಮೂಲಕವಾಗಿಯೇ ಫಲ ಉಂಟಾಗ್ತದಂತ ನಾವು ಕಲ್ಪಿಸಬಹುದಾಗಿತ್ತು. ಹಾಗಿಲ್ವಲ್ಲ, ಇಲ್ಲಿ ಜ್ಞಾನ ಸ್ವತಂತ್ರವಾಗಿಯೇ ಮೋಕ್ಷ ರೂಪ ಫಲ ಅನ್ನುವಂತಹದ್ದನ್ನ ಕೊಡ್ತಾ ಇದೆ.
ಅಂದ್ರೆ ಅವನು ಜ್ಞಾನವು ಕೂಡ ಇಲ್ಲಿ ಕರ್ಮದ ಅಂಗ ಅಂತ ಅವನು ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ. ಅದನ್ನ ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರಂತ. ಯಥಾಚ ಕಿಂ ತರಿ ಔಪನಿಷದಂ ಆತ್ಮಜ್ಞಾನಂ ಸ್ವತಂತ್ರೇಣೇವ ಪ್ರಯೋಜನವತ್ ಪ್ರತೀಯಮಾನಂ ನ ಕರ್ಮಾಧಿಕಾರ ಕಾರಣತಾಂ ಪ್ರತಿಪದ್ಯತೆ ಇತ್ಯೇವ ತಾವತ್ ಪ್ರತಿಪಾದಯಾಮಃ. ಯಥಾಚ ನ ಕೃತ್ವಂತರ ಜ್ಞಾನಂ ಕೃತ್ವಂತರಧಿಕಾರೇಣ ಅಪೇಕ್ಷತೆ ಏವಮೇತದಪಿ ದ್ರಷ್ಟವ್ಯಂ. ಯಥಾಚ ಮತ್ತು ಒಂದು ಕ್ರತುವಿನ ಜ್ಞಾನ ಅನ್ನುವಂತಹದ್ದು ಮತ್ತೊಂದು ಕ್ರತುವಿನ ಅಧಿಕಾರಕ್ಕೆ ಹೆಂಗ ಬೇಕಾಗುವುದಿಲ್ಲವೋ, ಒಂದು ಕ್ರತುವಿನ ಜ್ಞಾನ ಮತ್ತೊಂದು ಕ್ರತುವಿನ ಅಧಿಕಾರಕ್ಕೆ ಹೆಂಗ್ ಬೇಕಾಗುವುದಿಲ್ಲವೋ ಹಾಗೆ ಇದು ಅಂತೇಳಿ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ಹಾಗೆ ಇದನ್ನು ತಿಳ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೊಂದು ಕರ್ಮದ ಜ್ಞಾನ ಆಯಾ ಕರ್ಮವನ್ನ ಮಾಡೋದಕ್ಕೆ ಮಾತ್ರ ಬೇಕಾಗ್ತದಂತ. ಒಂದು ಕರ್ಮದ ಜ್ಞಾನ ಐತಿ ಅಂದ್ರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕರ್ಮವನ್ನು ಮಾಡಕ್ ಮಾತ್ರ ಅದು ಬೇಕಾಗ್ತದ ಅಂತ ಹೇಳಿ ಇಷ್ಟು ವಿಷಯವನ್ನ ನಮಗಲ್ಲಿ ತಿಳಿಸ್ಕೊಂಡು ಬಂದರು. ಇವಾಗ ಇನ್ನ ಮುಂದ ನ ವಿಶೇಷಾತ್, ಇದು ಶ್ರುತಿ ಯಾವುದು ಸೂತ್ರ 13ನೇ ಸೂತ್ರ. ಇಲ್ಲಿ ಯಾವ ವಿಶೇಷ ಅನ್ನುವಂತಹದ್ದು ಶ್ರುತಿಯಲ್ಲಿ ಇಲ್ಲದ್ದರಿಂದ ಇದು ಕೂಡ ಕರ್ಮಾಂಗವಲ್ಲ. ಈ ವಿದ್ಯೆ ಅನ್ನುವಂತಹದ್ದು ಇದು ಕರ್ಮಾಂಗವಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ಮವನ್ನ ಮಾಡ್ಬೇಕನ್ನುವಂತ ನಿಯಮವೂ ಕೂಡ ಜ್ಞಾನಿಗಿಲ್ಲ ಅಂತ. ಜ್ಞಾನಿಯಾಗಿರ್ತಕ್ಕಂಥವನು ಕರ್ಮವನ್ನು ಮಾಡ್ಕೊಂತಾನೆ ಇರಬೇಕು ಅಂತ ಹೇಳಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳುವುದಿಲ್ಲ. ಜ್ಞಾನಿಗೆ ಕರ್ಮವನ್ನ ಬೋಧ ಮಾಡುವುದಿಲ್ಲ ಅಂತದು. ಯದಪಿ ಉಕ್ತಂ ನಿಯಮಾಚ್ಛ ಇತಿ ಅತ್ರ ಅಭಿಧೀಯತೆ ಕುರ್ವನ್ನೇವೇಹ ಕರ್ಮಾಣಿ ಜೀವಿಷೇತ್ ಇತ್ಯೇವಮಾದಿಷು ನಿಯಮಶ್ರವಣೇಷು ನ ವಿದುಷ ಇತಿ ವಿಶೇಷೋ ಅಸ್ತಿ ಅವಿಶೇಷೇಣ ನಿಯಮವಿಧಾನಾತ್ ಯದಪಿ ಉಕ್ತಂ ನಿಯಮಾಚ್ಛ ಇತಿ ಅತ್ರ ಅಭಿಧೀಯತೆ. ಪೂರ್ವ ಪಕ್ಷಿ ಏನ್ ಹೇಳಿದ್ದ ಅಂತಂದ್ರೆ, ನೋಡಪ್ಪ ನಿಯಮ ಎನ್ನುವಂತದ್ದು ಇರುವುದರಿಂದ ಅಂತ ಅವನು ಹೇಳಿದ್ದ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಆಚಾರ್ಯ ಹೇಳ್ತಾ ಇದ್ದಾರೆ ಅತ್ರ ಅಭಿಧೀಯತೆ. ಆ ಪೂರ್ವ ಪಕ್ಷಿಯನ್ನು ನಿಯಮ ಇದೆ ಅಂತ ಹೇಳಿದ್ನಲ್ಲ, ಅದು ಸರಿಯಲ್ಲಪ್ಪ, ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಕೇಳಂತ ಹೇಳ್ತಾರೆ ಇವರು. ಏನಂತಂದ್ರೆ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಅಂತ ಹೇಳಿ ಅಲ್ಲಿ ಈಶಾವಾಸ್ಯೋಪನಿಷತ್ತಿನ 2ನೇ ಮಂತ್ರ ಅನ್ನುವಂತಹದ್ದು. ಅಂದ್ರೆ ಕರ್ಮಗಳನ್ನ ಮಾಡುತ್ತಲೇ ಜೀವಿಸಿರಬೇಕು 100 ವರ್ಷಗಳ ಪರ್ಯಂತರವಾಗಿ ಅಂತೇಳಿ ಅಲ್ಲಿ ನಿಯಮಶ್ರವಣಗಳಲ್ಲಿ ಜ್ಞಾನಿಗೆ ಅನ್ನುವಂತ ವಿಶೇಷ ಅನ್ನುವಂತಹದ್ದಿಲ್ಲ. ಅಲ್ಲಿ ಜ್ಞಾನಿಯಾಗಿರ್ತಕ್ಕಂಥವನೇ ನಿಯಮದಿಂದ ಅಲ್ಲಿ ಕರ್ಮಗಳನ್ನ ಮಾಡಬೇಕು ಅಂತ ಹೇಳಿ ಅಲ್ಲೇನಿಲ್ಲ. ಯಾವುದೇ ವಿಶೇಷಣ ಅನ್ನುವಂಥದ್ದು ಐತಿ ಏನು ಅಂತಂದ್ರೆ ಅಲ್ಲಿ ಯಾವ ವಿಶೇಷ ಅನ್ನುವಂತಹದ್ದಿಲ್ಲ. ಯಾಕಂದ್ರೆ ಅಲ್ಲಿ ಸಾಮಾನ್ಯವಾಗಿ ನಿಯಮವನ್ನ ಅಲ್ಲಿ ವಿಧಿಸಿದೆ ಅಂತ. ಅಲ್ಲಿ ಯಾವನು ಬ್ರಹ್ಮಜ್ಞಾನಕ್ಕೆ ಅನಧಿಕಾರಿಯಾಗಿರ್ತಾನಲ್ಲ ಅವನನ್ನ ಕುರಿತು ನೀನು 100 ವರ್ಷಗಳ ಪರ್ಯಂತರವಾಗಿ ನೀನು ಕರ್ಮಗಳನ್ನ ಮಾಡ್ತಾ ಇರಬೇಕು ಅಂತ ಅವನು ಕುರಿತು ಹೇಳಿದ್ದಾರೆ ಹೊರತು ಇದು ಜ್ಞಾನಿಗೆನೆ ಅಂತ ಹೇಳಿ ಏನಾದ್ರು ವಿಶೇಷಣ ಕೊಟ್ಟಾರೇನಲ್ಲಿ? ಇಲ್ಲ. ಅಲ್ಲಿ ಯಾವುದೇ ನಿಯಮಶ್ರವಣಗಳಲ್ಲಿ ಜ್ಞಾನಿಗೆ ಅನ್ನುವಂತ ಒಂದು ವಿಶೇಷಣ ಇಲ್ಲದೆ ಇರುವುದರಿಂದ ಅಂತ. ಇನ್ನು ಸ್ತುತಯೇ ಅನುಮತಿರ್ವ, ಇಲ್ಲಿ ಸ್ತುತಯೇ ಅಂದ್ರೆ ಸ್ತುತಿಗಾಗಿ ಹೇಳಿದ್ದು ಅಂತ. ಇದು ಅನುಮತಿ, ಇದು ಎಂದಾದ್ರೂ ಕೂಡ ಆಗಬಹುದು ಅಂತ ಹೇಳ್ತಾರ ಅವ್ರು. ಇದು 14ನೇ ಸೂತ್ರ. ಕುರ್ವನ್ನೇವೇಹ ಕರ್ಮಾಣಿ ಇತ್ಯತ್ರ ಅಪರೋ ವಿಶೇಷ ಆಖ್ಯಾಯತೆ. ಇಲ್ಲಿ ಕುರ್ವನ್ನೇವೇಹ ಕರ್ಮಾಣಿ ಜಜೀವಿಷಚ್ಛತಂ ಸಮ ಅಂತ ಈಶಾವಾಸ್ಯೋಪನಿಷತ್ತಿನ 2ನೇ ಮಂತ್ರ ಅದಲ್ಲ, ಅಲ್ಲಿ ಕರ್ಮವನ್ನ ಮಾಡುತ್ತಲೇ ಇಲ್ಲಿ 100 ವರ್ಷಗಳ ಪರ್ಯಂತರವಾಗಿ ಬದುಕಿರಬೇಕು ಅಂತ ಏನಲ್ಲಿ ಶ್ರುತಿ ಹೇಳ್ಕೊಂಡು ಬಂದದಲ್ಲ, ಅಲ್ಲಿ ಮತ್ತೊಂದು ವಿಶೇಷವನ್ನ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರಲ್ಲಿ. ಅಪರಹ ವಿಶೇಷ ಆಖ್ಯಾಯತೆ. ಅಪರಹ ಅಂದ್ರೆ ಮತ್ತೊಂದು ಒಂದು ವಿಶೇಷ ಅನ್ನುವಂತಹದ್ದನ್ನಲ್ಲಿ ಆಖ್ಯಾಯಿಕೆ ಅಂದ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಂತಲ್ಲಿ. ಏನಂತಂದ್ರೆ ಯದ್ಯಪಿ ಅತ್ರ ಪ್ರಕರಣ ಸಾಮರ್ಥ್ಯಾತ್ ವಿದ್ವಾನೇವ ಕುರ್ವನ್ನಿತಿ ಸಂಬಂಧೇತ. ಇಲ್ಲಿ ಪ್ರಕರಣದ ಒಂದು ಸಾಮರ್ಥ್ಯದಿಂದ, ಯಾಕಂದ್ರೆ 1ನೇ ಮಂತ್ರದೊಳಗ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನ ತ್ಯಕ್ತೇನ ಭುಂಜಿತ ಮಾಗೃತ ಸಿದ್ಧನಂ ಅಂತೇಳಿ 1ನೇ ಮಂತ್ರ ಹೇಳ್ಕೊಂಡು ಬಂತಲ್ಲಿ.
ಇದೆಲ್ಲವೂ ಈಶ್ವರನಿಂದಲೇ ವ್ಯಾಪಿಸಲ್ಪಟ್ಟದ. ತ್ಯಾಗದಿಂದಲೇ ಆತ್ಮ ಸಂರಕ್ಷಿಸಿಕೊಳ್ಬೇಕು. ಮತ್ತೊಬ್ಬರ ದ್ರವ್ಯವನ್ನ ನಾವು ಅಪೇಕ್ಷೆ ಮಾಡಬಾರದು. ಆ ಮಂತ್ರದಲ್ಲಿ ಮೊದಲನೇ ಮಂತ್ರದಲ್ಲಿ ಅಲ್ಲಿ ಜ್ಞಾನ ನಿಷ್ಠೆಯನ್ನು ಹೇಳಿದ್ದಾರೆ. ಅಲ್ಲಿ ಆತ್ಮಜ್ಞಾನವನ್ನೇ ಅಲ್ಲಿ ಬೋಧ ಮಾಡ್ಕೊಂಡು ಬಂದಿದ್ದಾರೆ. ನಾವು ಆ ರೀತಿಯಾಗಿ ಅಲ್ಲಿ ಆ ಪ್ರಕರಣದ ಒಂದು ಸಾಮರ್ಥ್ಯದಿಂದ ಅಲ್ಲಿ ಜ್ಞಾನಿಗೇನೆ ಕರ್ಮವನ್ನ ಮಾಡುವವನು. ಕುರುವನ್ನಂದ್ರೆ ಏನು? ಜ್ಞಾನಿಗೇನೆ ಕರ್ಮವನ್ನು ಮಾಡುವವನು ಅನ್ನುವಂತ ಮಾತು ಸಂಬಂಧಿಸಿದೆ ಅಂತಂದ್ರೂ ಕೂಡ ಆ ಪ್ರಕರಣವನ್ನು ಇಟ್ಟುಕೊಂಡು ಜ್ಞಾನಿಗೇನೆ ಕರ್ಮವನ್ನ ಮಾಡಬೇಕು ಅಂತ ಹೇಳಿ ಈ ರೀತಿ ಅಲ್ಲಿ ಉಪನಿಷತ್ತು ಹೇಳ್ತದ ಅಂತೇಳಿ ನಾವು ಈ ರೀತಿ ಅಂದುಕೊಂಡ್ರು ಕೂಡ ಆ ಜ್ಞಾನಿಗೆ ಸಂಬಂಧಿಸಿದ್ದು ಅಂತೇಳಿ ನಾವು ಅಂದ್ರೂ ಕೂಡ ಆಗ್ಲೂ ಕೂಡ ಏನಾಗ್ತದ ಅಂತಂದ್ರೆ ವಿದ್ವಾನೇವ ಕುರ್ವನ್ನಿತಿ ಸಂಬಂಧ ತಥಾಪಿ ವಿದ್ಯಾಸ್ತುತಯೇ ಕರ್ಮಾನುಜ್ಞಾನಮೇತತ್ ದ್ರಷ್ಟವ್ಯಂ. ಅದು ವಿದ್ಯೆಯನ್ನು ಹೊಗಳುವುದಕ್ಕೋಸ್ಕರವಾಗಿ ಅಲ್ಲಿ ಕರ್ಮಾನುಮತಿಯನ್ನ ಕೊಟ್ಟಿದೆ ಅಂತ ನಾವು ತಿಳ್ಕೊಳ್ಬೇಕಲ್ಲಿ. ವಿದ್ಯೆಯನ್ನ ಹೊಗಳೋದಕ್ಕೋಸ್ಕರವಾಗಿ ವಿದ್ಯಾಸ್ತುತಿಗೋಸ್ಕರವಾಗಿ ಈ ರೀತಿ ಕರ್ಮಾನುಮತಿ ಅನ್ನುವಂಥದ್ದನ್ನ ಕೊಟ್ಟಿದೆ ಅಂತ ನಾವು ತಿಳ್ಕೊಬೇಕು. ಯಾಕಂತಂದ್ರೆ ನ ಕರ್ಮ ಲಿಪ್ಯತೆ ನರೇ, ಅಲ್ಲಿ ಮಂತ್ರದಲ್ಲಿ ಏನ್ ಹೇಳಿದ್ರು? ಕರ್ಮ ಅನ್ನುವಂತಹದ್ದು ಅವನನ್ನ ಲೇಪಾಯಗೊಳಿಸುವುದಿಲ್ಲ ಅಂತ. ಅವನು ಬದುಕಿರುವವರೆಗೂ ಕರ್ಮವನ್ನ ಮಾಡ್ತಾನೆ ಅವನು ಇರ್ತಾನೆ ಅಂತಂದ್ರ ಮುಂದೆ ಅವನಿಗೆ ಯಾವುದೇ ಕರ್ಮದ ಲೇಪ ಇಲ್ಲ ಅಂತ ಅಲ್ಲಿ ಮಂತ್ರ ಹೇಳ್ಕೊಂಡು ಬಂದದಲ್ಲಿ. ಆ ಮನುಷ್ಯನಿಗೆ ಕರ್ಮದ ಲೇಪ ಆಗೋದಿಲ್ಲ ಅಂತ ಹೇಳಿ ಹೇಳಿತಲ್ಲಲ್ಲಿ. ಮತ್ತು ಮುಂದೂ ಕೂಡ ಹೇಳಿತಲ್ಲಿ ಏನ್ ಹೇಳಿತಿ ಅಂತಂದ್ರೆ ನ ಕರ್ಮಪ್ಯತೆ ಇತಿ ಹಿ ವಕ್ಷತೆ, ಅವನಿಗೆ ಕರ್ಮ ಅನ್ನುವಂತ ಲೇಪಾಯಮಾನವುದಿಲ್ಲ ಅಂತ ಕೂಡ ಮುಂದೆ ಕೂಡ ಹೇಳ್ತದಂತ. ಯದುಕ್ತಂ ಭವತಿ ಯಾವಜ್ಜೀವಂ ಕರ್ಮ ಕುರ್ವತ್ಯಪಿ ವಿದುಷಿ ಪುರುಷೇ ನ ಕರ್ಮ ಲೇಪಾಯ ಭವತಿ ವಿದ್ಯಾ ಸಾಮರ್ಥ್ಯಾತ್ ಇತಿ ತದೇವ ವಿದ್ಯಾ ಸ್ತೂಯತೆ. ಯಾವಜ್ಜೀವಂ ಅಂದ್ರೆ ಜೀವನ ಪರ್ಯಂತರವಾಗಿ ಅಂತ. ಕರ್ಮ ಕುರ್ವತ್ಯಪಿ, ಕರ್ಮವನ್ನ ಮಾಡ್ತಾ ಇದ್ರೂ ಕೂಡ ಅವನಿಗೆ ಜ್ಞಾನ ಆಗೈತಂದ್ರೂ ಕೂಡ ಬ್ರಹ್ಮಜ್ಞಾನ ಆಗ್ಯಾನಂದ್ರೂ ಕೂಡ ಅವನು ಕರ್ಮವನ್ನ ಮಾಡ್ತಾ ಇದ್ರೂ ಕೂಡ ವಿದುಷಿ ಪುರುಷೇ, ವಿದುಷಿ ಅಂದ್ರೆ ವಿದ್ವಾಂಸ ಪುರುಷ ಅಂತ. ಅಲ್ಲಿ ವಿದ್ವಾಂಸನಾಗಿರ್ತಕ್ಕಂಥವನು ಜ್ಞಾನಿ ಆಗಿರ್ತಕ್ಕಂಥ ಪುರುಷ ಅವನು ಬದುಕಿರೋ ತನಕ ಕರ್ಮಗಳನ್ನ ಮಾಡ್ತಾ ಇದ್ರೂ ಕೂಡ ಅಲ್ಲಿ ಕರ್ಮ ಲೇಪಾಯ ನ ಕರ್ಮ ಲೇಪಾಯ ಭವತಿ ಅಂತ, ಅವನಿಗೆ ಕರ್ಮದ ಲೇಪ ಅನ್ನುವಂತಹದ್ದು ಆಗೋದಿಲ್ಲ ಅಂತ. ಯಾಕಂತಂದ್ರೆ ವಿದ್ಯಾ ಸಾಮರ್ಥ್ಯ, ಆ ವಿದ್ಯೆಯ ಸಾಮರ್ಥ್ಯದಿಂದ ಕರ್ಮ ಅನ್ನುವಂಥದ್ದು ಅವನಿಗೆ ಅಂಟೋದಿಲ್ಲ ಅಂತ. ಅಂದ್ರೆ ಕರ್ಮ ಫಲದ ಭೋಕ್ತೃ ಅವನು ಆಗಂಗಿಲ್ಲ ಅಂತ. ಅವನು ಪುಣ್ಯಾರ ಮಾಡಿರ್ಲಿ ಪಾಪ ಮಾಡಿರ್ಲಿ ಎರಡಕ್ಕೂ ಅವನು ಸಂಬಂಧ ಉಳ್ಳವನಾಗೋದಿಲ್ಲ ಅಂತ. ಹೀಗೆ ನೀನು ಮಾಡ್ತಾ ಇದ್ರು ನಿನಗೆ ಬ್ರಹ್ಮಜ್ಞಾನದಿಂದ ಅನ್ಯಥಾತ್ವವಾಗಲಾರದು ಅಂತ. ಏಕೆಂದ್ರೆ ಕರ್ಮವು ನಿನಗೆ ಲೇಪವಾಗುವುದಿಲ್ಲ ಅಂತ ಹೇಳಿ ಜ್ಞಾನದ ಸ್ತುತಿ ಅನ್ನುವಂತಹದ್ದಂತ. ಕರ್ಮಣ್ಯ ಕರ್ಮ ಪಶ್ಯೇತ್ ಅನ್ನುವಂತ ಇಲ್ಲಿ ಭಗವದ್ಗೀತೆಯ ಉಕ್ತಿಯು ಕೂಡ ಇದಕ್ಕ ಇದೇ ಅಭಿಪ್ರಾಯದಲ್ಲಿ ಅದನ್ನು ಹೇಳಿದ್ದಾರೆ ಅಂತ ಹೇಳಿದ್ರು. ಆ ಕರ್ಮದಲ್ಲಿ ಕರ್ಮವನ್ನ ಯಾವನು ಕಾಣ್ತಾ ಇದ್ದಾನೋ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳ್ಕೊಂಡು ಬಂದಿದಾರಲ್ರಿ. ಅದು ಇದು ಇಲ್ಲಿ ಸಂಬಂಧ ಆಗ್ತೈತಿದೆ ಅದು ಎರಡು. ಆದ್ರಿಂದ ಹೀಗೆಂದು ಇಲ್ಲಿ ತದೇವ ವಿದ್ಯಾಂ ಸ್ತೂಯತೆ ಅಂತ, ಅದಕ್ಕೆ ಇಲ್ಲಿ ವಿದ್ಯೆ ಎನ್ನುವಂತಹದ್ದನ್ನ ಇಲ್ಲಿ ಸ್ತುತಿ ಮಾಡಿದ್ದಾರೆ ಅಂತ. ಇಲ್ಲಿ ಈಗಂತೇಳಿ ವಿದ್ಯೆಯನ್ನ ಸ್ತುತಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಕೊಂಡು ಬಂದ್ರು. ಇನ್ನ ಕಾಮಾಕಾರೇಣ ಚೈಕೆ, ಕಾಮಕಾರ ಸ್ತುತಿ ಎನ್ನುವಂತಹದ್ದು ಅದರಿಂದಲೂ ಕೂಡ ಕೆಲವರು ಕರ್ಮದ ನಿಷ್ಪ್ರಯೋಜನತ್ವವನ್ನ ಹೇಳ್ತಾ ಇದ್ದಾರೆ ಅಂತ ತನ್ನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಅಪಿಚ ಏಕೆ ವಿದ್ವಾಂಸಃ, ಇದಲ್ಲದೆ ಕೆಲವು ಜ್ಞಾನಿಗಳಾಗಿರ್ತಕ್ಕಂಥವ್ರು ಪ್ರತ್ಯಕ್ಷೀಕೃತ ವಿದ್ಯಾಫಲಾಹ ಸಂತಹ, ಅಂದ್ರೆ ಜ್ಞಾನದ ಫಲ ಅನ್ನುವಂತಹದ್ದನ್ನ ಪ್ರತ್ಯಕ್ಷವಾಗಿಸಿಕೊಂಡು ಅವರು ತದವಷ್ಟಂಬಾತ್ ಫಲಾಂತರ ಸಾಧನೇಶು ಪ್ರಜಾದಿಷು ಪ್ರಯೋಜನ ಅಭಾವ ಪರಾಮೃಶ್ಯಂತಿ. ಅಂದ್ರೆ ಕೆಲವು ಜ್ಞಾನಿಗಳು ಏನ್ ಮಾಡಿದಾರ, ಜ್ಞಾನದ ಫಲ ಅನ್ನುವಂತಹದ್ದನ್ನ ಪ್ರತ್ಯಕ್ಷವಾಗಿಸಿಕೊಂಡು ಅದನ್ನ ಆಶ್ರಯಿಸಿಕೊಂಡು ಬೇರೊಂದು ಫಲ ಅಂತ, ಬೇರೊಂದು ಫಲಕ್ಕೆ ಸಾಧನವಾಗಿರ್ತಕ್ಕಂಥ ಆ ಪ್ರಜಾದಿಗಳಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳಿ ಅವರು ಪರಾಮರ್ಶಿಸುತ್ತಾರೆ ಅಂತ. ಪರಾಮರ್ಶಂತಿ ಅಂದ್ರೆ ಅದು ಪರಾಮರ್ಶಿಸುತ್ತಾರೆ ಅಂತ ಹೇಳ್ತಾರೆ ಅವರು. ಬೇರೊಂದು ಫಲಕ್ಕೆ ಸಾಧನವಾಗಿರ್ತಕ್ಕಂಥ ಪ್ರಜಾದಿಗಳಲ್ಲಿ
ಅವು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರು ಪರಾಮರ್ಶೆಯನ್ನ ಮಾಡಿದ್ದಾರೆ ಅಂತ. ಕಾಮಕಾರೇಣ ಇತಿ ಶ್ರುತಿರ್ಭವತಿ ವಾಜೈನಾಂ. ಇಲ್ಲಿ ಕಾಮಕಾರದಿಂದ ಅಂತ ಹೇಳಿ ವಾಸನೆಗಳ ಏತದ್ದಸ್ಮ ವೈ ತತ್ಪೂರ್ವೇ ವಿದ್ವಾಂಸಃ ಪ್ರಜಾಂ ನ ಕಾಮಯಂತೆ ಕಿಂ ಪ್ರಜೆಯ ಕರಿಷ್ಯಾಮೋ ಯೇಷಾಮ್ನೋ ಅಯಮಾತ್ಮ ಅಯಂ ಲೋಕಃ. ಅಂದ್ರೆ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದಂದ್ರೆ ಏತದ್ದಸ್ಮ ವೈ ತತ್ಪೂರ್ವೇ ವಿದ್ವಾಂಸಃ ಪ್ರಜಾಂ ನ ಕಾಮಯಂತೆ ಕಿಂ ಪ್ರಜೆಯ ಕರಿಷ್ಯಾಮಃ. ಅಂದ್ರೆ ಆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಕ್ಕಳನ್ನ ಅವರು ಕಾಮಿಸಲಿಲ್ಲ ಅಂತ. ಯಾಕಂದ್ರೆ ಯಾವ ನಮಗೆ ಆತ್ಮನೇ ಅಂತ, ಇವನೇ ಆತ್ಮ, ಇವನೇ ನಮಗೆ ಲೋಕ. ಆದ್ರಿಂದ ನಾವು ಪ್ರಜೆಗಳಿಂದ ಏನ್ ಮಾಡೋಣ ಅಂದ್ರೆ ಮಕ್ಕಳಿಂದ ನಾವು ಏನ್ ಮಾಡೋಣ ಅಂತ ಹೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು. ಅಲ್ಲಿ ಶ್ರುತಿ ಏನ್ ಹೇಳ್ತದ ಅಂತಂದ್ರೆ ಕಿಂ ಪ್ರಜೆಯ ಕರಿಷ್ಯಾಮಃ, ನಾವು ಮಕ್ಕಳಿಂದ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಅವ್ರಿಗೆ ಯಾವುದೇ ಕಾಮನೆಗಳಿಲ್ಲ ಅಂತ. ಅವರು ಸಂಪೂರ್ಣವಾಗಿ ಕಾಮನೆಗಳನ್ನ ತ್ಯಾಗ ಮಾಡಿದ್ದಾರೆ ಅಂತ. ನಮ್ಮ ಆತ್ಮವೇ ನಮಗ್ ಲೋಕ ಅಂತ. ಅಯಂ ಲೋಕಃ, ಅಯಂ ಆತ್ಮ ಅಯಂ ಲೋಕಃ, ಈ ಆತ್ಮವೇ ನಮಗ ಲೋಕವ ಅಂತ ಹೇಳಿ ಹಿಂಗ ಬೃಹದಾರಣ್ಯಕೋಪನಿಷತ್ನಲ್ಲಿ ನಮಗ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬಂದದ. ಅನುಭವಾರೂಢಮೇವ ವಿದ್ಯಾಫಲಂ ನ ಕ್ರಿಯಾಫಲವತ ಕಾಲಾಂತರ ಭಾವಿ ಇತ್ಯಸಕೃತ ಅವೋಚಾಮ. ಅನುಭವಾರೂಢಮೇವ ವಿದ್ಯಾಫಲಂ. ಇಲ್ಲಿ ವಿದ್ಯೆ ಫಲ ಅನ್ನುವಂತಹದ್ದು ಅದು ಅನುಭವರೂಢವೇ ಆಗಿರ್ತದೆ ಹೊರತು ಅದು ಕರ್ಮಫಲದಂತೆ ಕಾಲಾಂತರದಲ್ಲಿ ಆಗ್ತಕ್ಕಂಥದ್ದಲ್ಲ ಅಂತ. ಇದಕ್ಕೆ ಅನೇಕ ಸಾರಿ ಇದನ್ನ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈಗ ನಾವು ಕರ್ಮಗಳನ್ನ ಮಾಡ್ತೀವಿ, ಅದ್ರ ಫಲ ಅನ್ನುವಂಥದ್ದು ಯಾವಾಗೋ ಆಗ್ತದ, ಅದು ಕಾಲಾಂತರದಲ್ಲಿ. ಈ ಜನ್ಮದಲ್ಲಿ ಯಾರ ಆಗಬಹುದು ಅಥವಾ ಮುಂದಿನ ಜನ್ಮಗಳಲ್ಲಿ ಯಾವುದೋ ಜನ್ಮದಲ್ಲಿ ಆದ್ರೂ ಆಗಬಹುದು ಕರ್ಮಫಲ. ಹಂಗ ಈ ಜ್ಞಾನ ಹಂಗಲ್ಲ. ವಿದ್ಯಾಫಲ ಅಂತಂದ್ರೆ ಅದು ಅನುಭವದಲ್ಲೇ ಆಗಿಬಿಡ್ತೈತೆ ಅಂತದು. ಅದು ಅನುಭವರೂಢವೇ ಅಂತ ಹೇಳ್ತಾ ಇದ್ದಾರೆ ಅವರು. ವಿದ್ಯಾಫಲಂ ಅನುಭವಾರೂಢಮೇವ ವಿದ್ಯಾಫಲಂ ನ ಕ್ರಿಯಾಫಲವತ್ ಕಾಲಾಂತರ ಭಾವಿ. ಅಂದ್ರೆ ಕ್ರಿಯೆಯನ್ನ ಮಾಡಿದಾಗ ಬರ್ತಕ್ಕಂತ ಫಲದಂತೆ ಇದು ಕಾಲಾಂತರದಲ್ಲಿ ಉಂಟಾಗ್ತಕ್ಕಂತದ್ದಲ್ಲ ಅಂತ. ಇತಿ ಅಸಕೃತ ಅವೋಚಾಮ. ಅಸಕೃತ ಅಂದ್ರೆ ಎಷ್ಟೋ ಬಾರಿ ಇದನ್ನ ನಾವು ಹೇಳ್ಕೊಂಡು ಬಂದಿದ್ದೀವಿ ಅಂತ. ಅತಃ ನ ವಿದ್ಯಾಯಾಹ ಕರ್ಮಶೇಷತ್ವಂ. ಆದ್ರಿಂದ ಇಲ್ಲಿ ವಿದ್ಯೆ ಎನ್ನುವಂತಹದ್ದು ಕರ್ಮಶೇಷ ಅಂತಾಗಲಿ ಅಥವಾ ನಾಪಿ ತದ್ವಿಷಯಾಯಾಹ ಫಲಶ್ರುತಿರರ್ಥವಾದತ್ವಂ ಶಕ್ಯಂ ಆಶ್ರಯಿತುಂ. ಆದ್ರೆ ವಿಷಯಕವಾಗಿರ್ತಕ್ಕಂಥ ಫಲಶ್ರುತಿ ಎನ್ನುವಂತಹದ್ದು ಅದು ಯಥಾರ್ಥ ಅಲ್ಲ ಅಂತಾಗಲಿ ಆಶ್ರಯದಕ್ಕೆ ಆಗಲಾರದು ಅಂತ. ಆಶ್ರಯಿತುಂ ನ ಶಕ್ಯಂ ಅಂತ. ಇಲ್ಲಿ ವಿದ್ಯೆ ಅನ್ನುವಂತಹದ್ದು ಕರ್ಮಶೇಷ ಅಂತನೂ ಆಗಂಗಿಲ್ಲ. ಆ ಕರ್ಮದ ವಿಷಯಕವಾಗಿರ್ತಕ್ಕಂಥ ಫಲಶ್ರುತಿಯು ಕೂಡ ಅದು ಯಥಾರ್ಥವಲ್ಲ ಅಂತಾಗಲಿ ಅದು ಆಶ್ರಯಿಸಕ್ಕೆ ಆಗಲಾರದು ಅಂತ ಹೇಳ್ಕೊಂಡ್ರು. ಅಂದ್ರೆ ಇದುವರೆಗೆ ಕರ್ಮಶ್ರುತಿ, ಜ್ಞಾನಶ್ರುತಿ ಈ ಶ್ರುತಿ ವಾಕ್ಯ ಮಾತ್ರವೆಂದಿಟ್ಟುಕೊಂಡು ಇಲ್ಲಿ ಮೀಮಾಂಸಾ ನ್ಯಾಯವನ್ನ ಹೇಳಿದ್ದಾರೆ ಅಂತ. ಆ ಮೀಮಾಂಸಕ ನ್ಯಾಯವನ್ನು ಹೇಳ್ಕೊಂಡು ಬಂದಾರೆ. ಇಲ್ಲಿ ಜ್ಞಾನಶ್ರುತಿ ಕರ್ಮಶ್ರುತಿ ಎರಡು ಶ್ರುತಿ ವಾಕ್ಯಗಳನ್ನ ಇಲ್ಲಿ ಇಟ್ಟುಕೊಂಡು ಏನ್ ಮಾಡಿದ್ರು, ಮೀಮಾಂಸೆಯನ್ನು ಹೇಳಿದ್ದಾಯ್ತು. ಆದ್ರೆ ಬ್ರಹ್ಮವಿದ್ಯೆಯು ಅನುಭವದಲ್ಲಿ ಅವಸಾನ ಆಗ್ತದೆ ಅಂತದು. ಅದು ಕರ್ಮಕ್ಷೇಷವಲ್ಲ ಅಂತ. ಯಾಕಂದ್ರೆ ಅನುಭವದಲ್ಲಿ ಗೊತ್ತಿರುವಾಗ ಈ ಶಂಕೆ ಹುಟ್ಟುವುದಿಲ್ಲ ಅಂತ. ಯಾಕೆ ಅನುಭವದಲ್ಲಿ ನಮಗೆ ಆತ್ಮಜ್ಞಾನ, ಆತ್ಮದ ಸ್ವರೂಪ ಇದು ಆಯ್ತು ಅಂದ್ರೆ ಈ ಸಂಶಯ ಬರಂಗಿಲ್ಲ ಅಂತ ಎಂದು ಪೂರ್ವ ಪಕ್ಷವನ್ನ ಅಲ್ಲಿ ಸೂತ್ರದಲ್ಲಿ ತಳ್ಳಿ ಹಾಕಿದ್ದಾರೆ ಅಂತ. ಇಂದಿನ ಒಂದು 15-16ನೇ ಸೂತ್ರಗಳಲ್ಲಿ ಆ ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿದರು. ಇನ್ನ ಮುಂದ ಉಪಮರ್ದಂಶ. ಉಪಮರ್ದಂಶ ಅಂದ್ರೆ ಕರ್ಮದ ಉಪಮರ್ದನವನ್ನ ಅಲ್ಲಿ ಪಠನ ಮಾಡಿದ್ದಾರೆ ಅಂತ ಹೇಳಿ. ಇನ್ನು ಸೂತ್ರ ಇನ್ನು ಬಾಳ ಅದಾವ್ರಿ. ಇವು ಇಷ್ಟೇ ಇರ್ಲಲ್ರಿ, ಮತ್ತೆ ನೋಡೋಣ. ಇನ್ನು 2-3 ಸೂತ್ರ ಅದಾರ. ಇವನ್ನ ಹೇಳ್ಕೊಂಡು ಮತ್ತೆ ಮುಂದಿನ ಅಧಿಕರಣಕ್ಕೆ ಹೋದ್ರ ಆತ್ರ. ಇಷ್ಟೇ ಇರ್ಲಿ ನೋಡೋಣ. ನಾಳೆ ಬೆಳಗ್ಗೆ ಮಾಡಲ್ಲ.